Hello students, welcome to Pattathakal English Academy and Banishankari English Academy. PUC second year 4th unit. Everything I need to know I learned in the forest. Written by Vandana Shiva. ಈ ಲೆಸನ್ ಅನ್ನು ಇವತ್ತು ತಮ್ಮೆಲ್ಲರಿಗೂ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. Vandana Shiva was born on November 1952. She is an Indian scholar, environmental activist, food sovereignty advocate, eco-feminist, and anti-globalization author. Based in Delhi, Shiva has written more than 20 books. She is often referred to as Gandhi of Grain for her activism associated with the anti-GMO movement. Okay, ಬರ್ರಿ ಲೆಸನ್ ಅನ್ನು ನೋಡೋಣ. Pre-reading activity. Have you heard of Chipko movement? Yes, ನಮಗೆಲ್ಲ ಗೊತ್ತಲ್ಲ ಚಿಪ್ಕೋ ಮೂಮೆಂಟ್. ಗಿಡಗಳನ್ನ ಅಪ್ಕೊಳ್ಳೋದು, ಗಿಡ ಕಟ್ ಮಾಡೋದ್ರಿಂದ ಗಿಡಗಳನ್ನ ರಕ್ಷಿಸೋದು. ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್? ಸಿಗ್ನಿಫಿಕೆನ್ಸ್ ಅಂದ್ರೆ ಏನು? ವಿತೌಟ್ ವಯೋಲೆನ್ಸ್, ಪ್ರೊಟೆಕ್ಷನ್ ಆಫ್ ಟ್ರೀಸ್. ಸಿಗ್ನಿಫಿಕೆನ್ಸ್. ವಾಟ್ ವಾಸ್ ದ ರೋಲ್ ಪ್ಲೇಡ್ ಬೈ ವಿಮೆನ್ ಇನ್ ದಿಸ್ ಮೂಮೆಂಟ್? ವಿಮೆನ್ನೇ ಅದನ್ನ ಎಲ್ಲ ಪ್ರೊಟೆಕ್ಷನ್ ಮಾಡಿದವರು, ಮೂಮೆಂಟ್ ಮಾಡಿದವರು. ಹಾಗಾಗಿ ಮೇಜರ್ ರೋಲ್ ಅದ ವಿಮೆನ್ ಅಂತ. ಈ ಲೆಸನ್ದೊಳಗ ನಿಮ್ಗ ಏನ್ ಬರ್ತತಿ ವಂದನಾ ಶಿವ ಅವ್ರ ಲೆಸನ್ದೊಳಗ ಅಂದ್ರ ಟೈಟ್ಲ್ ಹೇಳ್ತತಿ ಎವ್ರಿಥಿಂಗ್ ಐ ನೀಡ್ ಟು ನೋ. ನಮಗ ಒಂದಿಷ್ಟು ಅವಶ್ಯಕತೆ ಇರ್ತಾವಲ್ಲ, ನಾವೆಲ್ಲಿ ಕಲಿತೀವಿ? ನಾವು ಸ್ಟೂಡೆಂಟ್ಸ್ಗಳು ಸ್ಕೂಲ್ ನಲ್ಲಿ ಕಲಿತೀವ್ರಿ, ಕಾಲೇಜಲ್ಲಿ, ಲೈಬ್ರರಿಯಲ್ಲಿ ಕಲಿತೀವ್ರಿ. ಬಟ್ ಮೇಡಮ್ ಹೇಳ್ತಾರೆ ತಮಗೇನ್ ಅವಶ್ಯಕತೆ ಐತಿ ಅದನ್ನೆಲ್ಲ ಅವರು ಫಾರೆಸ್ಟ್ ನಲ್ಲಿ ಕಲಿತ್ರಂತ. ಫಾರೆಸ್ಟ್ ನಲ್ಲಿ ಕಲಿತಿರೋದಕ್ಕಿಂತಲೂ ಫಾರೆಸ್ಟ್ ನಿಂದ ಕಲಿತ್ರ ಅಂದ್ರೆ ಚೆನ್ನಾಗಿರ್ತೈತೆ ಅಂತ ನನ್ನ ಅಭಿಪ್ರಾಯ. ಫಾರೆಸ್ಟ್ ನಲ್ಲಿ ಕಲಿತೆ ಅಂತಾರ ಅವರು. ಇದು ಫಾರೆಸ್ಟ್ ನಲ್ಲಿ ಅಂತ ಕುಂತ್ಕೊಂಡು ನಾವು ಯಾವ್ದಾರ ಬುಕ್ ಓದಿ ಕಲಿತೀರ ಅಂತಂದ್ರೆ ಏನ್ ಮಾಡ್ತಾರೆ ಅವ್ರು? ಅದು ಒಂಚೂರು ಫ್ರಾಮ್ ದ ಫಾರೆಸ್ಟ್ ಅಂದ್ರೆ ಚಲೋ ಆಗತ್ತನೋ ಅಂತ ಅನಿಸ್ತದ ನನಗ. ಅಂದ್ರೆ ಮೇಡಮ್ ಅವ್ರು ಹೇಳ್ತಾರ ತಮಗೇನ್ ಬೇಕು ಲೈಫ್ ನೊಳಗ ಅದನ್ನೆಲ್ಲ ಅವರು ಫಾರೆಸ್ಟ್ ನಲ್ಲಿ ಕಲ್ತಾರಂತ. ಅಂದ್ರೆ ನೇಚರ್ ಇಸ್ ಅ ಟೀಚರ್ ಅವರ ಅಭಿಪ್ರಾಯದೊಳಗ. ನೇಚರ್ ನಮ್ಗೆ ಏನ್ ಬೇಕು ಅದನ್ನೆಲ್ಲ ಕಲಿಸ್ತೈತಿ ಅಂತೇಳಿ ಒಂಚೂರು ಫ್ರಾಮ್ ಮಾಡಿದ್ರೆ ಚಲೋ ಇರ್ತಾನೋ ಅಂತ ಅನಿಸ್ತದ ನನಗಿಲ್ಲ. ಯಾಕಂದ್ರೆ ಕೆಲವು ಜನ ಏನ್ ಮಾಡ್ತಾರ್ರಿ, ನೇಚರ್ದೊಳಗೆ ಕೂತ್ಕೊಂಡು ಸ್ಟಡಿ ಮಾಡ್ತಿರ್ತಾರ. ಕೆಲವೊಬ್ರು ಚಲೋ ಸ್ಟಡಿ ಮಾಡೋರು. ಹಂಗತಿ ಮೀನಿಂಗ್ ಆಗ್ಬಾರ್ದಲ್ಲ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಫ್ರಮ್ ದ ಫಾರೆಸ್ಟ್. ಕಾಡಿನಿಂದ ಕಲಿತೆ ನಾನು. ಕಾಡು ನನಗೆ ಎಲ್ಲದನ್ನು ಕಲಿಸ್ತು. ಏನ್ ಬೇಕು ನನಗ ಅದೆಲ್ಲ ಕಾಡು. ನಾವೆಲ್ಲ ಎಲ್ಲಿ ಕಲಿತೀವಿ? ಸ್ಕೂಲ್ ನಲ್ಲಿ ಕಲಿತೀವಿ, ಕಾಲೇಜಲ್ಲಿ ಕಲಿತೀವಿ, ಲೈಬ್ರರಿಯಲ್ಲಿ ಕಲಿತೀವಿ, ಪುಸ್ತಕಗಳನ್ನ ಓದ್ತೀವಿ, ಪುಸ್ತಕದಿಂದ ಕಲಿತೀವ್ರಿ. ಬಟ್ ಮೇಡಮ್ ಏನ್ ಹೇಳ್ತಾರ? ಕಾಡಿನಿಂದ ಕಲಿತ್ರ ಅಂತ. ಅಂದ್ರೆ ಕಾಡು ಅಷ್ಟೊಂದು ಇಂಪಾರ್ಟೆಂಟ್. ಈ ಇಡೀ ಲೆಸನ್ ತುಂಬಾ ಇಂಪಾರ್ಟೆನ್ಸ್ ಆಫ್ ನೇಚರ್, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಎಲ್ಲ ದೃಷ್ಟಿಯಿಂದ ನಮಗೆ ಬರೇ ಸೌಂದರ್ಯದ ಈಸ್ಥೆಟಿಕ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಅದು ಎಲ್ಲ ಒಂದು ಹ್ಯೂಮನ್ ಸೊಸೈಟಿ ಕಲಿಬೇಕಾಗಿರ್ತಕ್ಕಂಥ ಸಾಕಷ್ಟು ಹ್ಯೂಮನ್ ವ್ಯಾಲ್ಯೂಸ್ಗಳು ಫಾರೆಸ್ಟ್ ಇಂದ. ಉದಾಹರಣೆ ಹಾರ್ಮನಿ, ಕೋ ಎಕ್ಸಿಸ್ಟೆನ್ಸ್, ಕೂಡಿ ಬಾಳೋದನ್ನ ನಾವು ಈಗೇನೋ ಬೇರೆ ಬೇರೆ ಧರ್ಮದವರು ಕಚ್ಚಾಡ್ತಿರ್ತಾರ. ಈ ನಾವು ಫಾರೆಸ್ಟ್ ಕಡೆ ನೋಡಿದ್ವಿ ಅಂತಂದ್ರೆ ಫಾರೆಸ್ಟ್ ಇಂದ ನಾವು ಕಚ್ಚಾಡೋದನ್ನ ಕಲಿತಲ್ಲ. ಫಾರೆಸ್ಟ್ ನಿಂದ ನಾವೇನ್ ಕಲಿತೀವಿ ಅಂದ್ರೆ ಕೂಡಿ ಬದುಕನ್ನ ಕಲಿತೀವಿ. ಇಡೀ ಲೆಸನ್ ತುಂಬಾ ಎಲ್ಲ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಹೇಳ್ಯಾರ ಮೇಡಮ್ ಅವರು. ಬರ್ರಿ ಏನ್ ಹೇಳ್ತಾರ ನೋಡೋಣ. ಬರೀ ಫಾರೆಸ್ಟ್ ಬೇಕು ಬಹಳ ದುಃಖದಿಂದ ಬರೀತಾರೆ ಈ ಲೆಸನ್ ಅಂತ ಅನ್ಕೋತೀನಿ ನಾನು. ಯಾಕಂತಂದ್ರೆ ಇವತ್ತು ಫಾರೆಸ್ಟ್ ಡಿಫಾರೆಸ್ಟೇಷನ್ ಮಾಡ್ಲಿಕ್ಕೆ ಹತ್ತಿವಲ್ಲ ನಾವು, ಹಾಗಾಗಿ ಅವ್ರಿಗದು ಇಷ್ಟ ಇಲ್ಲ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂತರಹ ನಾವು ನಮಗೆ ಜನ್ಮ ಕೊಟ್ಟ ತಾಯಿಯನ್ನೇ ನಾವು ಮ್ಯುಟಿಲೇಟ್ ಮಾಡ್ದಂಗ,
ಕತ್ತರಿಸಿ ಹಾಕಿದಂಗ ಅಷ್ಟು ಕೆಟ್ಟದ್ದು ಬರ್ತದ. ಅದು ಕೂಡ ಒಂದು ಸಂದರ್ಭದಲ್ಲಿ ಬರ್ತದ, ಹೇಳ್ತಾರ ನೋಡೋಣ. ಹಿಂಗ ಫಾರೆಸ್ಟ್ ನಾವು ಕಾಪಾಡ್ಕೊಳ್ಬೇಕು, ಫಾರೆಸ್ಟ್ ಬಹಳ ಇಂಪಾರ್ಟೆಂಟು ಅನ್ನುವಂತ ಒಂದು ಮೆಸೇಜ್ ಈ ಲೆಸನ್ ದಲ್ಲಿ ಬರ್ತೈತ್ರಿ. ಬರ್ರಿ ನೋಡೋಣ. ಮೇಡಮ್ ಅವ್ರು ಹೇಳ್ತಾರ, ಇದು ಆಟೋಬಯೋಗ್ರಫಿ, ಆದ್ದರಿಂದ ಫಸ್ಟ್ ಪರ್ಸನ್ ದಲ್ಲಿ ಬರೆಯಲ್ಪಡ್ತದ. ಮೈ ಐ ಅಂತ ಚಾಲು ಮಾಡ್ತಾರ, ಅಂದ್ರೆ ತನ್ನ ಕತಿ ತಾವು ಹೇಳಿಕತ್ತಾರ. ವಂದನಾ ಶಿವ ಅವರು. ಮೈ ಇಕಲಾಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ ಆಫ್ ದ ಹಿಮಾಲಯ. ಇಕಲಾಜಿಕಲ್ ಜರ್ನಿ ಅಂದ್ರೆ ಅವ್ರ ಲೈಫ್ ನೊಳಗ ಒಂದು ಜರ್ನಿ ಮಾಡಿದ್ದು ಇಕಾಲಜಿ ಬಗ್ಗೆ. ಅಂದ್ರೆ ಇಕಾಲಜಿ, ಈ ಪರಿಸರ ಜ್ಞಾನ, ಅದನ್ನ ಅಧ್ಯಯನ ಮಾಡ್ಕೊಂತಾನೆ ಅವ್ರ ಜೀವನನ ಕಳೆದಾರ. ಅವ್ರು ಹೇಳ್ತಾರ, ಎಲ್ಲಿ ಸ್ಟಾರ್ಟ್ ಆಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ದು ಇಕಲಾಜಿಕಲ್ ಜರ್ನಿ ಅಂತ ಕೇಳಿದ್ರೆ ಹಿಮಾಲಯ ಫಾರೆಸ್ಟ್ ಅಂತಾನೆ ಸ್ಟಾರ್ಟ್ ಆಯ್ತು. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು, ಮುಂದೆ ಬೇರೆ ಬೇರೆ ಕಡೆನೂ ಹೋಗ್ತಾರ. ಮೈ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್. ಸಿಂಪಲ್ ಅದಲ್ಲ, ತಂದೆ ಉದ್ಯೋಗ ಈ ಕಾಡು ರಕ್ಷಕರು. ಇವರು ಈ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಇರ್ತಾರೆ. ಕಾಡಿನ ಒಂದು ಉದ್ಯೋಗ ಅದು, ಒಂದು ಡ್ಯೂಟಿ ಅದು, ನೌಕರಿ ಅದು. ಫಾರೆಸ್ಟ್ ಕನ್ಸರ್ವೇಟರ್ ಇದ್ರು ಮತ್ತೆ ಆಟೋಮ್ಯಾಟಿಕಲಿ ತಂದೆಯಿಂದ ಒಂದು ಫಾರೆಸ್ಟ್ ಅನ್ನು ರಕ್ಷಿಸ್ತಕ್ಕಂಥ ಗುಣ ಬಂತವ್ರಿಗೆ. ಅಂಡ್ ಮೈ ಮದರ್ ಬಿಕೇಮ್ ಎ ಫಾರ್ಮರ್. ಇವ್ರ ತಾಯಿ ಫಾರ್ಮರ್ ಆಗಿದ್ರು. ಬೆಸ್ಟ್ ಅಲ್ರಿ ಫಾರ್ಮರ್, ಅದು ಅಗ್ರಿಕಲ್ಚರ್, ಅಲ್ಲಿ ಗಿಡಗಳನ್ನ ಬೆಳೆಸ್ಬೇಕಾಗ್ತೈತಿ. ಫಾರೆಸ್ಟ್ ಅವ್ರ ತಂದೆ, ಹಿಂಗಾಗಿ ತಂದೆ ತಾಯಿ ಚಲೋ ಅವ್ರಿಗೆ ಸಂಸ್ಕಾರ ನೀಡಿ ಫಾರೆಸ್ಟ್ ಇಂಪಾರ್ಟೆನ್ಸ್ ಅನ್ನ ಮನೆಯೊಳಗೆ ಕೂತ್ಕೊಂಡೆ ಕಲಿತ್ ಬಿಟ್ರು ಅಂತೇಳಿ. ಮೈ ಮದರ್ ಬಿಕೇಮ್ ಫಾರ್ಮರ್ ಆಫ್ಟರ್ ಫ್ಲೀಯಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಯಾವಾಗಿಂದ ಫಾರ್ಮರ್ ಆದ್ರು ಅಂದ್ರೆ ಇಂಡಿಯಾ ಪಾಕಿಸ್ತಾನ ಏನ್ ಸಪರೇಟ್ ಅದವಲ್ಲ, ಅವತ್ತಿನಿಂದ ಅವ್ರ ಮದರ್ ಏನಾದ್ರು ಅಂತಂದ್ರೆ ಫಾರ್ಮರ್ ಆದ್ರು. It is from the Himalayan forests and ecosystems that I learned most of what I know about ecology. Vandana Shiva said she learned many things about ecology. Ecology ಪರಿಸರ ಶಾಸ್ತ್ರಜ್ಞರು ಪರಿಸರ ಬಗ್ಗೆ ಕಲಿತಾರೆ. ಮೇಡಮ್ ಹೇಳ್ತಾರ, ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್. ಅವ್ರು ಹೇಳ್ತಾರೆ ಇಲ್ಲೇ ಇಕಲಾಜಿಕಲ್ ಜರ್ನಿ ಹಿಮಾಲಯ ಫಾರೆಸ್ಟ್ ನಾಗ ಸ್ಟಾರ್ಟ್ ಆಯ್ತು, ಮತ್ತು ಅಲ್ಲೇ ಜಾಸ್ತಿ ಟೈಮನ್ನು ಕಳೆದ್ರು. ಇಲ್ಲಿ ಹೇಳ್ತಾರಲ್ಲ, ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ ಅಂಡ್ ecosystems that I learned most of what I know about ecology. Whatever she has learned about ecology, whatever she has known about ecology, she says she has learned it from the Himalayan forest. She learned some things. She might have learned some things from other forests in the other forest, but most of what she has learned is from Himalayan forests. The songs and the poems our mother composed for us were about trees, forests, and India's forest civilization. Madam ಹೇಳ್ತಾರ, ವಂದನಾ ಶಿವ ಅವರ ತಾಯಿ ಸಾಂಗ್ಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಂತೆ, ಕಾಂಪೋಸ್ ಮಾಡ್ತಿದ್ರಂತೆ, ಬರಿತಿದ್ರಂತೆ. ಯಾರಿಗಾಗಿ ಬರ್ತಿದ್ರಂದ್ರೆ ಫಾರ್ ಅಸ್ ಅಂತದು. ಅಸ್ ಅಂದ್ರೆ ತಮ್ಮ ಮಕ್ಕಳಿಗಾಗಿ ಪೋಯಮ್ ಅನ್ನ ಬರಿತಿದ್ದಂತೆ. ಇಷ್ಟು ಕಾಳಜಿ ವಹಿಸ್ಯಾರ. ನಾವು ನೌಕರಿ ಮಾಡುವಂತ ಸಮಯದೊಳಗೆ ನಮ್ಮ ಮಕ್ಕಳಿಗೆನ ನಾವು ಕಾಳಜಿ ಮಾಡೋದನ್ನ ಮರ್ತು ಬಿಡ್ತೀವ್ರಿ. ಮೇಡಮ್ ಅವರು ಫಾರ್ಮರ್ ಇದ್ರು ಕೂಡ ಇವ್ರನ್ನ ವಿಶಿಷ್ಟ ಕಾಂಬಿನೇಷನ್. ಶಿ ಕುಡ್ ರೈಟ್ ಪೋಯಮ್ಸ್. ಮೇಡಮ್ ಅವರು ಮದರ್, she could read poems, and those poems were for her children, andre Vandana Shiva and her brother siblings. The poems were about trees, about forests. ನೋಡಿ ಹಂಗಿದೆ ಮ್ಯಾಟರ್. ಇದೆಲ್ಲ ಒಂದು ಸಾಂಗ್ ಬರೆದ್ರು ಯಾವ್ದಾರ ಒಂದು ಎಂತದರ ಒಂದು ಲಿರಿಕ್ ಬರ್ದಾರಂತೀರಾ, ಅಥವಾ ಎಂತದರ ಒಂದು ಭಕ್ತಿಗೀತೆ ಬರ್ದಾರಂತೀರಾ, ಅಥವಾ ಎಂತಾದ್ರೂ ಒಂದು ಪ್ರೇಮ ಗೀತೆ ಬರ್ತಾರಂತೀರ? ಇಲ್ಲ. ಆ ಎಲ್ಲ ಸಾಂಗ್ಸ್ಗಳು ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಬಗ್ಗೆ ಇರ್ತಿರ್ತವ್ರಿ. ಆಮೇಲೆ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವರ್ಡ್. ಈ ಮಾನವ ಸಮಾಜದಲ್ಲಿ ಸಿವಿಲೈಸೇಷನ್ ಇದೆ, ನಾಗರಿಕತೆ ಇದೆ, ಒಂದು ಬದುಕ್ತಕ್ಕಂಥದ್ದೊಂದು ರೀತಿ. ಆದರೆ ಮೇಡಮ್ ಅವ್ರು ಹೇಳ್ತಾರ, ಫಾರೆಸ್ಟ್ ಸಿವಿಲೈಸೇಷನ್ ಅಂತೇಳಿ ಅದ್ಭುತವಾಗಿರ್ತಕ್ಕಂಥ ಒಂದು ಫೈನ್ ಕಾಂಬಿನೇಷನ್ ಇದು. ಫಾರೆಸ್ಟ್ ಸಿವಿಲೈಸೇಷನ್
ಹ್ಯೂಮನ್ ಸಿವಿಲೈಸೇಷನ್ ಗೊತ್ತು ನಮಗೆ, ಬಟ್ ಫಾರೆಸ್ಟ್ ಸಿವಿಲೈಸೇಷನ್ ಅಂತ ಹೇಳ್ತಾರ. ಈ ಫಾರೆಸ್ಟ್ ಸಿವಿಲೈಸೇಷನ್ ಬಗ್ಗೆ ಕೂಡ ಮೇಡಮ್ ಅವರು ವಂದನಾ ಶಿವ ಅವರು ತಮ್ಮ ತಾಯಿ ಬರ್ತಿರ್ತಕ್ಕಂಥ ಪೋಯಮ್ದಿಂದ ತಿಳ್ಕೊಂಡ್ರಂತೆ. ಅಂದ್ರೆ ಎಲ್ಲಾ ಸಂಪೂರ್ಣ ಅವ್ರೇನು ಎನ್ವಿರಾನ್ಮೆಂಟಲ್ ಬಗ್ಗೆ ತಿಳ್ಕೊಂತಾರ, ಅದೆಲ್ಲ ಹಿಮಾಲಯ ಫಾರೆಸ್ಟ್ ನಾಗ ತಿಳ್ಕೊಂತಾರ. ಅವ್ರ ಮದರ್ಸ್ ಬರೆದಂತ ಸಾಂಗ್ಸ್ ಮುಖಾಂತರ. ಎಸ್, ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್ ಅಂತದ. ಅಂದ್ರೆ ಸಿವಿಲೈಸೇಷನ್ ಈಸ್ ಆಲ್ಸೋ ಫೌಂಡ್ ಇನ್ ಅವರ್ ಫಾರೆಸ್ಟ್. ಅದು ರಿಯಲ್ ಸಿವಿಲೈಸೇಷನ್ ಅಲ್ಲೇ ಇದೆ. ಅಂತ ಸಿವಿಲೈಸೇಷನ್ ನಾವು ಹ್ಯೂಮನ್ ಸೊಸೈಟಿ ಒಳಗೂ ಕೂಡ ಅಪ್ಲೈ ಮಾಡ್ಕೋಬೇಕಾಗಿದೆ ಅಂತ ತಿಳ್ಕೊಂಡು ಮೀನಿಂಗ್ ಅದು. My involvement in the contemporary ecology movement began with Chipko. ಮೇಡಮ್ ಅವ್ರು ಹೇಳ್ತಾರ, ಇನ್ವಾಲ್ವ್ಮೆಂಟ್ ಅಂದ್ರೆ ಪಾಲ್ಗೊಳ್ಳುವಿಕೆ, ಕಂಟೆಂಪರರಿ ಅಂದ್ರ ಅವತ್ತಿನ ಕಾಲದೊಳಗೆ ಇದ್ದದ್ರಿ. ಮೇಡಮ್ ಅವ್ರ ಕಾಲದೊಳಗ ಏನೋ ಒಂದು ಮೂವ್ಮೆಂಟ್ ನಡೆದಿತ್ತು, ಚಳವಳಿ ನಡೆದಿತ್ತು. ಈಗ ಸ್ವಾತಂತ್ರ್ಯ ಚಳವಳಿ ಅಂತ ಆಯ್ತು. ಅಂತದೊಂದು ಚಳವಳಿ ನಡೆದಿತ್ತು. ಆ ಚಳವಳಿ ಅವ್ರ ಕಾಲದಲ್ಲಿ ನಡೆದಿತ್ತು, ಕಂಟೆಂಪರರಿ ಇಕಾಲಜಿ ಮೂವ್ಮೆಂಟ್. ಇವರು ಆಕ್ಚುಲಿ ಆ ಚಳವಳಿಯಲ್ಲಿ ಭಾಗವಹಿಸಿದ್ದು ಫಸ್ಟ್ ಚಳವಳಿ ಯಾವ್ದಂದ್ರೆ ಚಿಪ್ಕೋ ಮೂವ್ಮೆಂಟ್. ಮೈ ಇನ್ವಾಲ್ವ್ಮೆಂಟ್ ಇನ್ ದ ಕಂಟೆಂಪರರಿ ಇಕಾಲಜಿ ಮೂವ್ಮೆಂಟ್ ಅಂದ್ರೆ ಅವ್ರ ಕಾಲದಲ್ಲಿ, ಅವರು ಚಿಕ್ಕವರಿದ್ದ ಟೈಮ್ದೊಳಗಡೆ ಒಂದು ಇಕಾಲಜಿಕಲ್ ಮೂವ್ಮೆಂಟ್ ನಡೆದಿತ್ತು, ಚಳವಳಿ ನಡೆದಿತ್ತು. ಅದರ ಹೆಸರು ಚಿಪ್ಕೋ ಮೂವ್ಮೆಂಟ್ ಅಂತೇಳಿ. ಇವರು ಫಸ್ಟ್ ಏನ್ ಮಾಡಿದ್ರು ಅಂದ್ರೆ ಚಿಪ್ಕೋ ಮೂವ್ಮೆಂಟ್ ನಲ್ಲಿ ಇನ್ವಾಲ್ವ್ಮೆಂಟ್ ಆದ್ರು, ಪಾಲ್ಗೊಂಡ್ರು. ಎಸ್, ಫಸ್ಟ್ ಚಳವಳಿ ಸ್ಟಾರ್ಟ್ ಆತವ್ರದ್ದು. ಪರಿಸರ ಬಗ್ಗೆ ತಿಳ್ಕೊಂಡ್ರು, ಇನ್ವಾಲ್ವ್ಮೆಂಟ್ ಆಯ್ತು. ಚಿಪ್ಕೋ ಮೂವ್ಮೆಂಟ್ ಒಳಗೆ ಇನ್ವಾಲ್ವ್ಮೆಂಟ್ ಆದ್ರು. ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಏನು ಅನ್ನುವಂಥದ್ದು ಇಲ್ಲೊಂದು ಸ್ವಲ್ಪ ವಿವರಣೆ ಕೊಡ್ತಾರ. ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದಿ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಚಿಪ್ಕೋ ಮೂವ್ಮೆಂಟ್ ಅದ ಒಂದು ಮೀನಿಂಗ್, ಎ ನಾನ್ ವೈಲೆಂಟ್ ರೆಸ್ಪಾನ್ಸ್. ಇದು ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಗಿಡ ಏನು ಕಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ವಿರೋಧ ಮಾಡೋದ್ರಿ. ಗಿಡ ಕಟ್ ಮಾಡಬೇಡ, ಗಿಡಗಳನ್ನ ಉಳಿಸು ಅಂತೇಳಿ. ಆದರೆ ಯಾವುದೇ ಹಿಂಸಾತ್ಮಕ ಕೆಲಸ ಮಾಡುವಂಗಿಲ್ಲ, ಯಾವ್ದ ಬ್ಲಡ್ ಶೆಡ್ ಮಾಡುವಂಗಿಲ್ಲ. ಕಲ್ಲು ಹೋಗದೆ, ಬಡಿಗೆ ತಗೊಂಡು ಹೋದೆ, ಚಾಕು ತಗೊಂಡು ಹೋಗದೆ ಇಲ್ಲ. ನಾನು ಗಾಂಧೀಜಿ ತತ್ವದ ಪ್ರಕಾರ, ಅದಕ್ಕೆ ಇವ್ರನ್ನ ಗಾಂಧಿ ಅಂತ ಕರೀತಾರೆ. ಎಸ್, ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಒಂದೋ ಎರಡೋ ಗಿಡ ಕಟ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂತ ಗಿಡ ಕಟ್ ಮಾಡಿದ್ರೆ, ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಆಗ್ಲಿಕ್ಕೆ ಹತ್ತೀವಿ ಅಂದ್ರೆ ಅಲ್ಲಿ ಹೋಗಿ ಅಹಿಂಸಾತ್ಮಕವಾಗಿರ್ತಕ್ಕಂಥ ವಿರೋಧವನ್ನ ವ್ಯಕ್ತಪಡಿಸೋದೆ ಚಿಪ್ಕೋ ಮೂವ್ಮೆಂಟ್ ಅದ ಮೀನಿಂಗ್. ಹೌದಲ್ಲ. ಆಮೇಲೆ ಆ ಚಿಪ್ಕೋ ಮೂವ್ಮೆಂಟ್ ಒಳಗ ಮೇಡಮ್ ಅವರು ಭಾಗವಹಿಸಿದ್ರು. ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಅಂದ್ರೆ ಹ್ಯಾಪನಿಂಗ್, ನಡೆಯಕತ್ತಿತ್ತು ಚಿಪ್ಕೋ ಮೂವ್ಮೆಂಟ್. ಎಲ್ಲಂದ್ರೆ ಇನ್ ದ ಹಿಮಾಲಯನ್ ಏರಿಯಾ, ಹಿಮಾಲಯನ್ ರೀಸನ್. ಹಿಮಾಲಯ ರೀಸನ್ ದೊಳಗ ಒಂದು ಚಿಪ್ಕೋ ಮೂವ್ಮೆಂಟ್ ನಡೀಲಿಕ್ಕೆ ಹತ್ತಿತ್ತು. ಇವರು ಅಲ್ಲೇ ಇದ್ರು. ನಾನು ಇದನ್ನ ಮಾಡಬೇಕು, ನಾನು ಅದರದ ಆಕ್ಟಿವಿಸ್ಟ್ ಆಗ್ಬೇಕು ಅಂತ ತಿಳ್ಕೊಂಡು ಆ ಪ್ರಿನ್ಸಿಪಲ್ಸ್, ಚಿಪ್ಕೋ ಮೂವ್ಮೆಂಟ್ ಅದ ಪ್ರಿನ್ಸಿಪಲ್ಸ್ ಬಹಳ ಲೈಕ್ ಅದು. ಯಾಕಂದ್ರೆ ಇಟ್ ವಾಸ್ ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್. ಇವರಿಗೆ ಅದೇ ಬೇಕಾಗಿತ್ತು. ಫಸ್ಟ್ ಅವರು ಚಿಪ್ಕೋ ಮೂವ್ಮೆಂಟ್ ದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂತಾರೆ ತಮ್ಮನ್ನು ತಾವು. ಇನ್ ದ 1970s ಅಂತಂದ್ರ ಗೊತ್ತಂದ್ರೆ ನಿಮಗೆ 71, 72, 73, 74, 75, 76, 77, 78, 79 ಅಂತ ಆಗಿರೋದು. ಸುಮಾರು ಒಂದು 9-10 ವರ್ಷ. ಈ ಒಂದು ಅವಧಿ ಒಳಗೆ ಏನಾಯ್ತು ಅಂತಂದ್ರ, ಪೀಸಂಟ್ ವಿಮೆನ್ ಫ್ರಮ್ ಮೈ ರೀಸನ್ ಇನ್ ದ ಗರ್ವಾಲ್ ಹಿಮಾಲಯ had come out in defense of the forest. 1971 ಹಿಡ್ಕೊಂಡು 79 ತನಕ ಏನಾಯ್ತು ಅಂದ್ರೆ, ಇವರು ವಾಸ ಮಾಡ್ತಕ್ಕಂಥದ್ದೊಂದು ಏರಿಯಾ ಹಿಮಾಲಯದೊಳಗೆ ಗರ್ವಾಲ್ ಏರಿಯಾ ಅಂತ ಹೇಳಿ. ಆ ಗರ್ವಾಲ್ ಏರಿಯಾದೊಳಗೆ ಏನಾಯ್ತು ಅಂದ್ರೆ ಪೀಸಂಟ್ ವಿಮೆನ್ ಅಂದ್ರೆ ಅಗ್ರಿಕಲ್ಚರ್ ಕೆಲಸ ಮಾಡ್ತಕ್ಕಂಥ ವಿಮೆನ್ ಏನ್ ಮಾಡಿದ್ರು ಅಂದ್ರೆ ಹ್ಯಾಡ್ ಕಮ್ ಔಟ್, ಮ್ಯಾಲೆ ಅವರು ಎದ್ದು ಬಿಟ್ರು. ಅಂದ್ರೆ ಸುಮ್ಮನೆ ಇರ್ಲಿಲ್ಲ, ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನನ್ನ ಅಪೋಸ್ ಮಾಡಿದ್ರು ಅಂದ್ರೆ ಇನ್ ಡಿಫೆನ್ಸ್ ಆಫ್ ದ ಫಾರೆಸ್ಟ್. ಇವ್ರ ಏರಿಯಾದೊಳಗ ಒಂದಿಷ್ಟು ಒಕ್ಕಲ್ತನ ಮಾಡ್ತಕ್ಕಂಥ ಹೆಣ್ಮಕ್ಳು ಕಾಡನ್ನ ಏನೋ ಕಟ್ ಮಾಡ್ತಿದ್ರ, ಡಿಫಾರೆಸ್ಟೇಷನ್ ನಡೀತಿರ್ತದಲ್ಲ, ಅದನ್ನ ವಿರೋಧ ಮಾಡೋದ್ರ ಸಲುವಾಗಿ
ಒಂದಿಷ್ಟು ಹೆಣ್ಮಕ್ಳು ಮೇಲೆ ಎದ್ರು. ದೇ ಹ್ಯಾಡ್ ಕಮ್ ಔಟ್, ದೇ ರೇಸ್ಡ್ ದೇರ್ ಹೆಡ್, ದೇ ರೇಸ್ಡ್ ದೇರ್ ವಾಯ್ಸ್ ಅಂತ ಹೇಳಿ ಹಿಂಗೆ ಚಾಲು ಆಯ್ತು. ಯಾಕೆ ಹೆಣ್ಮಕ್ಳೇ ಅಪೋಸ್ ಮಾಡ್ಲಿಕ್ಕೆ ಹತ್ತಿದ್ರ ಅಂದ್ರ ಅದಕ್ಕೊಂದು ರೀಸನ್ ಹೇಳ್ತಾರ ಮೇಡಮ್. ಏನಂದ್ರೆ logging had led to landslides and floods and scarcity of water, fodder and fuel ಅಂತೇಳಿ. ಲಾಗಿಂಗ್ ಅಂದ್ರೆ ಬಡ್ಡಿ ಹಡ್ಡುದ್ರಿ. ಈಗ ಗಿಡ ಕಟ್ ಮಾಡೋರು ಹೆಚ್ಚು ಬ್ರಾಂಚಸ್ಗಿಂತ ಇಂಪಾರ್ಟೆನ್ಸ್ ಆ ಟ್ರಂಕಿಗೆ ಬಡ್ಡಿಗೆ ಲಾಗ್ ಅಂದ್ರೆ ಬಡ್ಡಿ, ಗಿಡದ ಬಡ್ಡಿ ಕೊಡ್ತಾರೆ. ಯಾಕಂದ್ರೆ ಚಲೋ ಕಿಮ್ಮತ್ತು ಗಿಡದ ಬಡ್ಡಿ ಬಾಳ್ತದ, ಅದರಿಂದ ರೊಕ್ಕ ಜಾಸ್ತಿ ಬರ್ತೈತಲ್ಲ. ಹಾಗಾಗಿ ಆ ಲಾಗಿಂಗ್ ಅನ್ನ ಮಾಡ್ತಿದ್ರು ಅವರು. ಅಂದ್ರೆ ನೆಲದೊಳಗಿಂದ ಬಡ್ಡಿನ ಪೂರ ಹಡ್ಡಿ ಬಿಟ್ಟು ನೆಲ ಎಲ್ಲ ಸಡಿಲ್ ಮಾಡಿಬಿಡ್ತಿದ್ದಾರೆ. ಅದಕ್ಕೆ ಲಾಗಿಂಗ್ ಅಂತ ಕರೀತಾರ. ಬಡ್ಡಿನ ಹಡ್ಡಿ ಬಿಟ್ಟು ನೆಲ ಸಡಿಲ್ ಮಾಡುವಂತ ಪ್ರಕ್ರಿಯೆಗೆ ಲಾಗಿಂಗ್ ಅಂತ ಕರೀತಾರ. ಲಾಗಿಂಗ್ ಅಂದ್ರೆ ಬಡ್ಡಿ ತಕೊಂಡು ನೆಲ ಸಡಿಲ್ ಮಾಡಿ ಬಡ್ಡಿ ಒಯ್ದು ಮಾರಿಬಿಡೋದು. ಈ ಲಾಗಿಂಗ್ ಹ್ಯಾಡ್ ಲೆಡ್, ಲಾಗಿಂಗ್ ಮಾಡ್ತಾ ಮಾಡ್ತಾ ಅದು ಎಲ್ಲಿಗೆ ಒಯ್ತು ಅಂತಂದ್ರೆ ಲ್ಯಾಂಡ್ ಸ್ಲೈಡ್ಸ್ ಆಗ್ಲಿಕ್ಕೆ ಹತ್ತಿವು, ಮಣ್ಣು ಕೊದ್ದರ್ಸಿ ಬೆಳಿಲಿಕ್ಕೆ ಹತ್ತಿವು. ಮಣ್ಣು ಕೊದ್ದರ್ಸಿ ಬೆಳಕ್ ಹತ್ತಿದ ಮೇಲೆ ಮಣ್ಣು ಬಿರುಸಿಲ್ಲ ಅಂತಂದ್ರೆ ಫ್ಲಡ್ಸ್ ಸ್ಟಾರ್ಟ್ ಆದವು, ಪ್ರವಾಹ ಸ್ಟಾರ್ಟ್ ಆದವು ರೀ. ಮಣ್ಣು ಹೋಯ್ತು, ನೀರು ಹೋಯ್ತು, ಮಣ್ಣು ಇಲ್ಲ ನೀರು ಇಲ್ಲ ಅಂದಾಗ ಒಂದಿದು ಕೊರತೆ ಸ್ಟಾರ್ಟ್ ಆಯ್ತು, ಸ್ಕೇರ್ಸಿಟಿ ಸ್ಟಾರ್ಟ್ ಆಯ್ತು ಆ ಹಳ್ಳಿ ಜನರಿಗೆ. ಗರ್ವಾಲದೊಳಗ ಏನ್ ಸ್ಕೇರ್ಸಿಟಿ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಕೇರ್ಸಿಟಿ ಆಫ್ ವಾಟರ್. ಕುಡಿಯಾಕ ತಮಗ್ ನೀರಿಲ್ಲ, ತಮ್ಮ ಪ್ರಾಣಿಗಳಿಗೆ. ಕಾಡಿದ್ದಾಗ ಸಾಕಷ್ಟು ನೀರು ಇರ್ತಿತ್ತು, ಸಾಕಷ್ಟು ಏನೋ ಫಾಡರ್ ಇರ್ತಿತ್ತು. ಫಾಡರ್ ಅಂದ್ರೆ ಮೇವು, ದನ ಕರುಗಳಿಗೆ ಮೇವು. ಕೊರತೆ ಸ್ಟಾರ್ಟ್ ಆಗ್ಬಿಡಿತ್ರಿ. ಸ್ಕೇರ್ಸಿಟಿ ಆಫ್ ವಾಟರ್ ಆಯ್ತು, ಸ್ಕೇರ್ಸಿಟಿ ಆಫ್ ಫಾಡರ್ ಆಯ್ತು, ಸ್ಕೇರ್ಸಿಟಿ ಆಫ್ ಫ್ಯೂಯಲ್ ಆಯ್ತು. ಗಿಡಗಳಲ್ಲಿದ್ದಾಗ ಗಿಡ ಕಡಿತಿದ್ದಿಲ್ಲ ಅವ್ರ ಹೆಣ್ಮಕ್ಳು. ಆದ್ರೆ ಈ ಟ್ವಿಗ್ಸ್, ಸ್ಮಾಲ್ ಬ್ರಾಂಚಸ್ ಆಫ್ ಟ್ರೀ ಇದ್ವಲ್ಲ, ಉದುರಿ ಬೀಳ್ತಿದ್ವು ಅವು. ಅದನ್ನ ತಗೊಂಡೋಗಿ ಅವ್ರ ಒಲಿಗೆ ಉರುವಲಾಗ್ತಿತ್ತು. ಈಗೆಲ್ಲ ಕೊರತೆ ಆಯ್ತು. ಲ್ಯಾಂಡ್ ಸ್ಲೈಡ್ ಆಗ್ಲಿಕ್ಕೆ, ಇದು ಲಾಗಿಂಗ್ ಆಗಕ್ ಹತ್ತಿದ ಮೇಲೆ ಲ್ಯಾಂಡ್ ಸ್ಲೈಡ್ ಆಯ್ತು, ಫ್ಲಡ್ಸ್ ಆಯ್ತು, ಸ್ಕೇರ್ಸಿಟಿ ಆಯ್ತು. ಸ್ಕೇರ್ಸಿಟಿ ಆಫ್ ವಾಟರ್, ನೀರಿನ ಕೊರತೆ, ಮೇವಿನ ಕೊರತೆ, ಕಟ್ಟಿಗೆ ಕೊರತೆ. ಸಿನ್ಸ್ ವಿಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್, ಸಿನ್ಸ್ ಅಂದ್ರೆ ಬಿಕಾಸ್ ವಿಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್. ನಿಜ ಹೇಳ್ಬೇಕಂದ್ರೆ ಈ ಎಲ್ಲ ಬೇಸಿಕ್ ನೀಡ್ಸ್ ಅದಲ್ಲ, ವಾಟರ್, ಫಾಡರ್, ಫುಯಿಲ್, ಈ ಎಲ್ಲ ಮನಿ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸ್ ಅನ್ನ ದಿನನಿತ್ಯ ಮನಿ ಪ್ರೊವೈಡ್ ಮಾಡ್ತಕ್ಕಂಥವ್ರು ಹೆಣ್ಮಕ್ಳೇ ಆದದ್ದರಿಂದ ಆ ಕೊರತೆ, ದ ಸ್ಕೇರ್ಸಿಟಿ ಮೆಂಟ್ ಲಾಂಗರ್ ವಾಕ್ಸ್, ಆ ಹೆಣ್ಮಕ್ಳಿಗೆ ಬಹಳ ಸಮಸ್ಯೆ ಆಯ್ತು. ಏನಂದ್ರೆ ದೇ ಹ್ಯಾಡ್ ಟು ಗೋ ಫಾರ್ ಲಾಂಗರ್ ಡಿಸ್ಟೆನ್ಸಸ್, ದೂರ ಹೋಗ್ಬೇಕಾಯ್ತು ಫಾರ್ ಕಲೆಕ್ಟಿಂಗ್ ವಾಟರ್. ಅಲ್ಲೇ ಊರ್ ಮಗ್ಲ ಇರ್ತಿತ್ತು ಕಾಡು, ಅಲ್ಲಿಂದ ಪಟ್ನ ಒಂದ್ 4 ಕೊಡ ನೀರು ತಂದ್ಬಿಡ್ತಿದ್ರು, ಅಲ್ಲಿಂದ ಪಟ್ನ ಮೇವು ತರ್ತಿದ್ರು, ಸಟ್ಟ ಕಟ್ಟಿಗೆ ತರ್ತಿದ್ರು. ಬಟ್ ಯಾವಾಗ ಕಾಡು ಕಡಿಮೆ ಆಗಿ ಊರಿಂದ ದೂರ ಆಯ್ತು, ದೇ ಹ್ಯಾಡ್ ಟು ವಾಕ್ ಫಾರ್ ಲಾಂಗರ್ ಡಿಸ್ಟೆನ್ಸಸ್ ಟು ಕಲೆಕ್ಟ್ ವಾಟರ್, ಟು ಕಲೆಕ್ಟ್ ಫೈರ್ವುಡ್, ಅಂಡ್ ಇಟ್ ವಾಸ್ ಎ ಹೆವಿಯರ್ ಬರ್ಡನ್ ಫಾರ್ ದೆಮ್. ಹಿಂಗತೆ ಆಗ್ಬಿಡ್ತು. ಇಲ್ಲೇ ಸಮೀಪದಲ್ಲಿ ತಗೊಂಡ್ ಬರ್ತಿದ್ರಲ್ಲ, ಬರ್ಡನ್ ಆಗ್ತಿದ್ರಲ್ಲ, ದೂರ ಹೋಗ್ಬೇಕಾಯ್ತು. ಮತ್ತ ನೀರ್ ತಗೊಂಡ್ಬರ್ಬೇಕು, ಎಳ್ಕೊಂಡು ನೀರ್ ತಗೋಬೇಕಂದ್ರೆ ಕಿಲೋಮೀಟರ್ ಗಂಟ್ಲೆ ಹೋಗ್ಬೇಕು, ಕಟ್ಟಿಗೆ ತಗೋಬೇಕಂದ್ರೆ ಕಿಲೋಮೀಟರ್ ಗಂಟ್ಲೆ ಹೋಗ್ಬೇಕು, ಫಾಡರ್ ತಗೊಂಡ್ಬರ್ಬೇಕಂದ್ರೆ ಕಿಲೋಮೀಟರ್ ಗಂಟ್ಲೆ ಹೋಗ್ಬೇಕು, ದನ ಕರ ಮೇಯಿಸ್ಲಿಕ್ಕಂದ್ರೆ ಕಿಲೋಮೀಟರ್ ಗಂಟ್ಲೆ ಹೋಗ್ಬೇಕಾಯ್ತು. ಅಂಡ್ ಈ ಹೆವಿಯರ್ ಬರ್ಡನ್ ಇದ್ದದ್ದು ಹೆಚ್ಚಿಗಾಯ್ತು. ಹಿಂಗಾಗಿ ಹೆಣ್ಮಕ್ಳೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರೊಟೆಸ್ಟ್ ಮಾಡ್ತಾರ. ಹಿಂಗಾಗಿ ಚಿಪ್ಕೋ ಮೂವ್ಮೆಂಟ್ ದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇತ್ತು. ಯಾಕಂದ್ರೆ ಈ ಎಲ್ಲಾ ಬೇಸಿಕ್ ನೀಡ್ಸ್ ಅನ್ನ ಒದಗಿಸೋರ ಮನೆಗೆ ಹೆಣ್ಮಕ್ಳಲ್ಲ, ಅದರ ಕೊರತೆ ಹೆಣ್ಮಕ್ಳ ಮೇಲೆ ನೇರವಾಗಿ ಜಾಸ್ತಿ ಪ್ರಭಾವ ಆದ್ದರಿಂದ ಹೆಣ್ಮಕ್ಳು ಏನ್ ಮಾಡಿದ್ರು, ಅಪೋಸ್ ಮಾಡ್ಲಿಕ್ಕೆ ಹತ್ತಿದ್ರು. ಓಕೆ, ವಿಮೆನ್ ನೋ ದಟ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ದ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ. ಈ ಹೆಣ್ಮಕ್ಳು, ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರಂತಂದ್ರ ಅವ್ರಿಗೆ ಗೊತ್ತು, ಅಮ್ಮ ನಿಮ್ದು ಫಾರೆಸ್ಟ್ ದಿಂದ ನಿಮ್ಗೆ ಏನ್ ಲಾಭ, ರಿಯಲ್ ವ್ಯಾಲ್ಯೂ ಫಾರೆಸ್ಟ್ ಏನು ಅಂತ ಕೇಳಿದ್ರೆ, ಟಿಂಬರ್ ಅಲ್ರಿ ಅಪ್ಪ, ನಮ್ಗೆ ಟಿಂಬರ್ ಅಂದ್ರ ಫಾರೆಸ್ಟ್ ಇಂದ ಬರ್ತಕ್ಕಂಥ ಕಟ್ಟಿಗೆ, ಫಾರೆಸ್ಟ್ ಇಂದ ಬರ್ತಕ್ಕಂಥ ಕಟ್ಟಿಗೆ ಟಿಂಬರ್ ಅಂತ ಕರಿತೀವಿ. ಸರ್ ನಮಗೆ ಫಾರೆಸ್ಟ್ ಇಂದ ಬರ್ತಕ್ಕಂಥ ಕಟ್ಟಿಗೆ ನಮಗೆ ರಿಯಲ್ ವ್ಯಾಲ್ಯೂ ಅಲ್ಲ. ಆ ಕಟ್ಟಿಗೆ ತಗೊಂಡ್ಬಿಟ್ಟು ಟ್ರೀನ ಡೆಡ್ ಮಾಡಿ ಹೋಗ್ಬಿಟ್ಟು ರಿಯಲ್ ವ್ಯಾಲ್ಯೂ ಅದು ಅಲ್ಲ ಸರ್. ನಮಗೆ ರಿಯಲ್ ವ್ಯಾಲ್ಯೂ ಯಾವ್ದಂದ್ರೆ ಸ್ಪ್ರಿಂಗ್ಸ್, ಸ್ಟ್ರೀಮ್ಸ್. ನಮ್ಮ ಟೆಕ್ಸ್ಟ್ ಬುಕ್ಕಿಗೆ, ವರ್ಕ್ ಬುಕ್ಕಿಗೆ ಕೊಟ್ಟಾರ ನೋಡ್ರಿ, ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್ ಅಂತ ತಿಳ್ಕೊಂಡು, ಇದನ್ನ ಇಲ್ಲಿಂದನ ಕೊಟ್ಟಾರ, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡ್ರ. ಈ ಸ್ಪ್ರಿಂಗ್ಸ್ ಅಂತ ತಿಳ್ಕೊಂಡು ಕೋರ್ಸ್ ಬುಕ್ಕಿಗೆ ಕೊಟ್ಟಾರ, ಸ್ಟ್ರೀಮ್ಸ್ ಅಂತ ತಿಳ್ಕೊಂಡು ವರ್ಕ್ ಬುಕ್ಕಿಗೆ ಕೊಟ್ಟಾರಲ್ಲ, ಇವ ವರ್ಡ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರ ನೋಡ್ರಿ.
ಇವಾಗ ಸ್ಪ್ರಿಂಗ್ಸ್ ಸ್ಟ್ರೀಮ್ಸ್ ಇದ ವರ್ಡ್ಸ್ ಸೆಲೆಕ್ಟ್ ಮಾಡ್ಕೊಂಡಾರ. ಅಂದ್ರೆ ಸ್ಪ್ರಿಂಗ್ಸ್ ಅಂದ್ರೆ ಚಿಲುಮೆ, ಸ್ಟ್ರೀಮ್ಸ್ ಅಂದ್ರೆ ಹಳ್ಳ. ನಿಜವಾದಂತ ಸಂಪತ್ತು ಕಾಡಿಂದು ಅಂತಂದ್ರೆ ಸರ್ ಅಲ್ಲಿ ಹಳ್ಳ ಕೊಳ್ಳ ಹಿಂಗ ನೀರು ಝರಿ ತುಂಬಿ ಹರಿತಿರ್ಬೇಕು, ಚಿಲುಮೆ ಇರಬೇಕು, ಅದು ರಿಯಲ್ ಸಂಪತ್ತು. ಏನ್ ಸರ್ ಟಿಂಬರ್ ತಗೊಂಡು ಗಿಡಗಳನ್ನ ಡೆಡ್ ಮಾಡಿ ಅಲ್ಲಿಂದ ಟಿಂಬರ್ ತಗೊಂಡು ಹೋಗಿ ರಿಯಲ್ ಸಂಪತ್ತು ಅದ ಅನ್ರಿ? ಅದಲ್ಲ, ಎಸ್ ಅಲ್ಲ. ಆದ್ದರಿಂದ ಹೆಣ್ಮಕ್ಳು ಏನ್ ಹೇಳ್ತಾರಂದ್ರ, ವಿಮೆನ್ ನೋ ದಟ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ವಾಸ್ ನಾಟ್ ದ ಟಿಂಬರ್ ಫ್ರಮ್ ಡೆಡ್ ಟ್ರೀ, ಬಟ್ ಅಕಾರ್ಡಿಂಗ್ ಟು ವಿಮೆನ್ the real value of forest is that springs, streams, sir, food for their cattle. Fodder ಅಂದ್ರಲ್ಲಿ ಇಲ್ಲಿ ಫುಡ್ ಅಂತಾರ. ಕ್ಯಾಟಲ್ ಅಂದ್ರೆ ದನ ಕರುಗಳು, ಎಮ್ಮೆ ಎತ್ತು ಆಕಳ ಇರ್ತಾವಲ್ಲ, ಅದಕ್ಕೆಲ್ಲ ಮೇವು ಸಿಗ್ತದೆ ಕಾಡಿನಲ್ಲಿ. ಆ ಮೇವು ನಿಜವಾದ ಸಂಪತ್ತು ಸರ್. ಕಟ್ಟಿಗೆ ತಗೊಂಡು ಏನ್ ಮಾಡ್ತೀರಿ ನೀವು? ಫುಯಿಲ್, ನಮಗೆ ಹಾರ್ಟ್ಸ್ ಅಂದ್ರೆ ಒಲೆ. ನಮ್ಮ ಒಲೆಗಳಿಗೆ ಏನು ಕಟ್ಟಿಗೆ ಸಿಗ್ತೈತಲ್ಲ ಕಾಡಿನಲ್ಲಿ. ಸ್ಪ್ರಿಂಗ್ಸ್ ಅದಾವು, ಸ್ಟ್ರೀಮ್ಸ್ ಅದಾವು, ಸ್ಪ್ರಿಂಗ್ಸ್ ಅಂದ್ರೆ ಚಿಲುಮೆ, ಸ್ಟ್ರೀಮ್ಸ್ ಅಂದ್ರೆ ಹಳ್ಳ. ಕಾಡಿನಲ್ಲಿರ್ತಕ್ಕಂಥ ಸ್ಪ್ರಿಂಗ್ಸ್ ಸ್ಟ್ರೀಮ್ಸೇ ನಿಜವಾದ ಸಂಪತ್ತು. ಏನೋ ಕಾಡಿನಲ್ಲಿರ್ತಕ್ಕಂಥ ಫುಡ್ ಫಾರ್ ದ ಕ್ಯಾಟಲ್, ಫುಯಿಲ್ ಫಾರ್ ದರ್ ಹಾರ್ಸ್, ಹಾರ್ಸ್ ಅಂದ್ರೆ ಒಲೆ. ತಮ್ಮ ಒಲೆಗೆ ಬೇಕಾಗಿರ್ತಕ್ಕಂಥ ಕಟ್ಟಿಗೆ, ದನಕರಿಗಳು ಬೇಕಾಗಿರ್ತಕ್ಕಂಥ ಮೇವು, ಅಲ್ಲಿರ್ತಕ್ಕಂಥ ಸ್ಟ್ರೀಮ್ಸ್, ಅಲ್ಲಿರ್ತಕ್ಕಂಥ ಸ್ಪ್ರಿಂಗ್ಸ್ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಹೆಣ್ಮಕ್ಳ ಪ್ರಕಾರ. ದ ವಿಮೆನ್ ಡಿಕ್ಲೇರ್ಡ್ ಅಂದ್ರೆ ಅನೌನ್ಸ್ ಅನೌನ್ಸ್ ಪಬ್ಲಿಕ್ಲಿ ಅಂತೇಳಿ. ಹೆಣ್ಮಕ್ಳು ಏನು ಡಿಕ್ಲೇರ್ ಮಾಡ್ತಾರ ಅಂದ್ರೆ ದಟ್ ದೇ ವುಡ್ ಹಗ್ ದ ಟ್ರೀಸ್. ಯಾರು ಗವರ್ಮೆಂಟ್ ಆಫೀಸರ್ಸ್ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರು ಬಂದು ಏನಾದ್ರು ಗಿಡ ಕಟ್ ಮಾಡಕ್ ಏನಾದ್ರು ಪ್ಲಾನ್ ಮಾಡಿದ್ರಂದ್ರೆ ಅವರೊಂದು ಡಿಕ್ಲರೇಷನ್ ಮಾಡ್ಬಿಟ್ರು, ಅನೌನ್ಸ್ ಮಾಡ್ಬಿಟ್ರು ಎಲ್ಲ ಆಫೀಸರ್ಸ್ಗೆ. ದೇ ವುಡ್ ಹಗ್ ದ ಟ್ರೀಸ್. ನಾವು ಗಿಡಗಳನ್ನ ಅಪ್ಪಿಕೊಳ್ತೀವ್ರಿ, ಗಿಡಗಳನ್ನ ಅಪ್ಪಿಕೊಂಡು ನಿಂತು ಬಿಡ್ತೇವೆ ನಾವ್ರಿ. ಎಸ್, ಅಂಡ್ ದ ಲಾಗರ್ಸ್ ಅಂದ್ರೆ ಗಿಡಗಳನ್ನ ಕಟ್ ಮಾಡ್ತಕ್ಕಂಥ ವ್ಯಕ್ತಿಗಳು. ವುಡ್ ಹ್ಯಾವ್ ಟು ಕಿಲ್ ದೆಮ್. ನೀವು ಬೇಕಾದ್ರೆ ನಮ್ಮನ್ನ ಕಟ್ ಮಾಡ್ರಿ, ನಂತರ ನೀವು ಬೇಕಾದ್ರೆ ಗಿಡ ಕಟ್ ಮಾಡ್ಕೊಡ್ರಿ. ಗಿಡ ಕಟ್ ಮಾಡೋಕ್ಕಿಂತ ಮೊದಲ ನಮ್ಮನ್ನ ಕಟ್ ಮಾಡಿಬಿಟ್ರಿ ಅಂತ ತಿಳ್ಕೊಂಡು ಗಿಡನ ಅಪ್ಪಿಕೊಂಡ್ಬಿಡೋದ್ರಿ. ಇವ್ರನ್ನ ಮನುಷ್ಯರನ್ನ ಹೆಂಗ ಕಟ್ ಮಾಡ್ತಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು. ಅವ್ರಿಗೆ ಬಹಳ ವಜ. ಇದನ್ನೇ ಏನಂತ ಕರೀತಾರ? ನಾನ್ ವೈಲೆಂಟ್ ರೆಸ್ಪಾನ್ಸ್ ಅಂತ ಕರೀತಾರೆ. ಅವ್ರಿಗೇನಾದ್ರು ಬಡದರ, ಹೊಡೆದರ, ಓಡಿಸಿದ್ರ, ಕಟ್ಟಿಗೆ ತಗೊಂಡು ಹೋಗದರ, ಕಲ್ಲು ತಗೊಂಡು ಹೋಗದರ, ಹಳ್ಳಿ ಹೆಣ್ಮಕ್ಳು ಏನೇನೇನಿಲ್ಲ, ಗಿಡ ಅಪ್ಕೊಂಡ್ಬಿಡೋದು. ಗಾಂಧೀಜಿ ತತ್ವ ಇದು, ನಾನ್ ವೈಲೆಂಟ್ ರೆಸ್ಪಾನ್ಸ್. ಅವ್ರು ಗಾಂಧೀಜಿ ಹಂಗ ಮಾಡ್ತಿದ್ರಂತ. ಸರಾಯಿ ಅಂಗಡಿ ಮುಂದ ಚೀಲ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಿದ್ರಂತ. ಸುಮ್ಮನೆ ಸರಾಯಿ ಅಂಗಡಿ ಬಂದ್ ಮಾಡಿರ್ಬೇಕವ. ತಾತ ಹೇಳ್ರಿ, ಕಾಲ್ ಮುಗಿತೀನಪ್ಪ ನಿಮ್ದು, ನಾನು ಸರಾಯಿ ಅಂಗಡಿ ಬಂದ್ ಮಾಡ್ತೇನೆ, ಸರಾಯಿ ಅಂಗಡಿ ಬಂದ್ ಮಾಡ ಅಂತ ಹೇಳ್ತಿದ್ರಂತ. ಬಂದ್ ಮಾಡ್ಲಿಲ್ಲ ಅಂದ್ರೆ ಅಂಗಡಿ ಬಾಗಿಲಿಗೆ ಚೀಲ ಹಾಕೊಂಡು ಮಲ್ಕೊಂಡ್ಬಿಡ್ತಿದ್ರಂತ. ಗಾಂಧಿನ ದಾಟಿ ಹೋಗಿ ಸರಾಯಿ ಕುಡಿಬೇಕಾರೆ ಬಂದ್ ಮಾಡಿಬಿಡ್ತಿದ್ರಂತ ಅಂಗಡಿ. ಹಿಂಗೆ ಏನಪ್ಪಾ ಅದಲ್ಲ, ಇದೊಂದು ನಾನ್ ವೈಲೆನ್ಸ್ ಅದೊಂದು ರೆಸ್ಪಾನ್ಸ್ ಇದು. ಓಕೆ ಬರ್ರಿ. ಏನಂತಂದ್ರೆ ಎಸ್, ಎ ಫೋಕ್ ಸಾಂಗ್ ಆಫ್ ದಟ್ ಪೀರಿಯಡ್ ಸೆಡ್. ಅವತ್ತಿನ ಕಾಲದ ಒಂದು ಜನಪದ ಗೀತೆ ಇತ್ತು, ಅದನ್ನ ಹಾಡ್ಬಿಡ್ತಿದ್ರು ಹೆಣ್ಮಕ್ಳು. ಏನ್ ಹಾಡ್ತಿದ್ರು ಅಂದ್ರೆ, ಜನಪದ ಗೀತೆ ಅಂತಂದ್ರೆ ಗೊತ್ತಲ್ಲ ನಿಮಗೆ, ಜನರ ಬಾಯಿಂದ. ಅವ್ರೇನೋ ಇಲ್ಲಿಟ್ರೇಟ್ ಪೀಪಲ್ ಇರ್ತಾರೆ ಯೂಸುವಲಿ, ಯಾರೊಬ್ರು ಹಾಡಿದ್ ಕೇಳ್ಕೊಂಡು ತಾವು ಹಾಡ್ಲಿಕ್ಕೆ ಹತ್ತಾರ. ಅದಕ್ಕ ಏನಂತಾರ್ರಿ, ಫೋಕ್ ಸಾಂಗ್ಸ್ ಅಂತ ಕರೀತಾರೆ. ಒಂದು ಫೋಕ್ ಸಾಂಗ್ ಇತ್ತು ಅವತ್ತಿನ ಕಾಲದೊಳಗೆ, ಫೇಮಸ್ ಇದು. ಏನಂತಂದ್ರ, ದೀಸ್ ಬ್ಯೂಟಿಫುಲ್ ಓಕ್ಸ್ ಅಂಡ್ ರೋಡೋಡೆಂಡ್ರನ್ಸ್ ದೇ ಗಿವ್ ಅಸ್ ಕೂಲ್ ವಾಟರ್, ಡೋಂಟ್ ಕಟ್ ದೀಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ಅಂದ್ರೆ ಈ ಟೈಪ್ಸ್ ಆಫ್ ಟ್ರೀಸ್ ರೀ ಇವ್ರಿ. ಓಕ್ಸ್ ಒಂದು ಟ್ರೀ ಇದು, ರೋಡೋಡೆಂಡ್ರನ್ಸ್ ಇದು ಒಂದು ತರದ ಟ್ರೀ. ಅವ್ರ ಮೇಡಮ್ ಹಳೆ ಕಾಲದ ಹೆಣ್ಮಕ್ಳು ಹೇಳ್ತಿದ್ರು, ದೀಸ್ ಬ್ಯೂಟಿಫುಲ್ ಟೈಪ್ಸ್ ಆಫ್ ಟ್ರೀಸ್ ದೇ ಗಿವ್ ಅಸ್ ಕೂಲ್ ವಾಟರ್. ಯಾವುದು ಕೊಡುದಿಲ್ಲ ನಮಗೆ ಕೂಲ್ ವಾಟರ್ ಅನ್ನ, ಆದ್ರೆ ಈ ಗಿಡಗಳ ನಮಗೆ ಕೂಲ್ ವಾಟರ್ ಅನ್ನ ಕೊಡ್ತಾವೆ. ದೇ ಗಿವ್ ಅಸ್ ಕೂಲ್ ವಾಟರ್, ಡೋಂಟ್ ಕಟ್ ದೀಸ್ ಟ್ರೀಸ್. ಒಂದೇ ಎಚ್ಚರಿಕೆ, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ನಾವು ಅವನ ಜೀವಂತ ಇಟ್ಕೋಬೇಕಾಗಿದೆ. ವಿ ಡೋಂಟ್ ಅಲವ್ ಯು ಟು ಕಟ್ ದೋಸ್ ಟ್ರೀಸ್. ಒಂದು ಸಾಂಗ್ ಇದು. ಇದನ್ನ ಒಂದು ಏನ್ ಮಾಡ್ತಿದ್ರಪ್ಪ ಅಂದ್ರ ರಿದಮಿಕ್ ಆಗಿ ಹಾಡ್ತಿದ್ರು. ಅದು ಸ್ವಲ್ಪ ಇಂಪ್ರೆಸಿವ್ ಆಗಿರ್ತಿತ್ತು. ಅವತ್ತು ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಒಂದು ಸಾಂಗ್ ಇದು. ಒಂದು ಇವೆಂಟ್ ನಡೀತದ 1973 ಇದೊಳಗ. In 1973 I had gone to visit my favorite forests and swim in my favorite stream before leaving for Canada to do my PhD. ಮೇಡಮ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ಕೆನಡಾಕ್ ಹೋಗ್ತಾರ್ರಿ PhD ಮಾಡಕ್ಕೆ, ಇಂಡಿಯಾದಿಂದ ಡಾಕ್ಟರೇಟ್ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು 1973 ಹೋಗ್ತಾರ.
ಬಟ್ ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ತಾರ, ಅವರು ಚಿಕ್ಕವರಿದ್ದಾಗ ಏನೋ ಒಂದು ಓಡಾಡ್ತಿದ್ರಲ್ಲ ಹಿಮಾಲಯನ್ ಫಾರೆಸ್ಟ್, ಮತ್ತು ಅಲ್ಲೊಂದು ಒಂದು ಸ್ಟ್ರೀಮ್ ಹಳ್ಳ ಇತ್ತಂತೆ. ಅವ್ರ ಇಷ್ಟವಾದಂತ ಹಳ್ಳ, ಇಷ್ಟವಾದಂತ ಕಾಡು, ಇವನ್ನೆಲ್ಲ ನೋಡಿ ಬರ್ಬೇಕು. ಇನ್ನೊಂದು ಸ್ವಲ್ಪ ಆ ಸ್ಟ್ರೀಮ್ ದೊಳಗೆ ಈಸಾಡ್ ಬರ್ಬೇಕು, ಕಾಡನ್ನು ನೋಡಿ ಬರ್ಬೇಕಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ, ಆ ಕಾಡುಗಳಿಗೆ ಹೋಗ್ತಾರ. ಐ ಹ್ಯಾಡ್ ಗಾನ್ ಟು ವಿಸಿಟ್ ಮೈ ಫೇವರಿಟ್ ಫಾರೆಸ್ಟ್ ಅಂಡ್ swim in my favorite stream before leaving for Canada. ಕೆನಡಾಕ್ಕೆ PhD ಹೋಗಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಒಂದಿಷ್ಟು ನನ್ನ ಇಷ್ಟವಾಗಿರ್ತಕ್ಕಂಥ ಕಾಡಿಗೆ ವಿಸಿಟ್ ಕೊಡಬೇಕು, ನಾನು ಇಷ್ಟಪಟ್ಟಿರ್ತಕ್ಕಂಥ ಒಂದು ಸ್ಟ್ರೀಮ್ ನಲ್ಲಿ ಒಂಚೂರು ಈಜಾಡ್ಬೇಕಂತ ತಿಳ್ಕೊಂಡು ಹೋಗ್ತಾರ ಕಾಡಿಗೆ ಮತ್ತು ಸ್ಟ್ರೀಮ್ಗೆ. ಏನಾಯ್ತು, ಒಂದು ಶಾಕಿಂಗ್ ನ್ಯೂಸ್. ಬಟ್ ದ ಫಾರೆಸ್ಟ್ ವರ್ ಗಾನ್. ಫಾರೆಸ್ಟ್ ಹೋಗ್ಬಿಟ್ಟವ್ರಿ, ಕತ್ತರಿಸಿ ಹಾಕ್ಬಿಟ್ಟಾರ. ಅಂಡ್ ದ ಸ್ಟ್ರೀಮ್ ವಾಸ್ ರೆಡ್ಯೂಸ್ಡ್, ಚಿಕ್ಕದಾಗ್ಬಿಟ್ಟಿತ್ತು. ಎಷ್ಟು ಅಗಲ ದೊಡ್ಡದು ತುಂಬಿ ದುಮ್ಮಿಕ್ಕೆ ಹರಿತಕ್ಕಂಥದ್ದೊಂದು ಸ್ಟ್ರೀಮ್ ಸಣ್ಣದೊಂದು ಟ್ರಿಕಲ್ ಆಗಿತ್ತು, ಸಣ್ಣದೊಂದು ಜರಿಯಾಗಿ ಕಣ್ಣೀರ್ ಬರ್ತೈತಲ್ಲ, ಕಣ್ಣೀರು ಆ ತರಹ ಸಾಲದೊಂದು ಟ್ರಿಕಲ್ ಹಾಕೊಂಡು ಕುಂತಿತ್ತು. ಬಹಳ ದುಃಖ ಆಯ್ತು. ನೇಚರ್ನ ಎಷ್ಟು ಹಾಳು ಬಿಟ್ಟಾರಪ್ಪ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ದುರಾಶೆಗಾಗಿ. ಬಹಳ ದುಃಖ ಆಯ್ತು. ಐ ಡಿಸೈಡೆಡ್ ಟು ಬಿಕಮ್ ಎ ವಾಲಂಟಿಯರ್ ಫಾರ್ ಚಿಪ್ಕೋ ಮೂವ್ಮೆಂಟ್. ಅವತ್ತಿನಿಂದ ಡಿಸೈಡ್ ಮಾಡಿದ್ರಂತ. ಮೊದಲು ಇನ್ವಾಲ್ವ್ಮೆಂಟ್ ಆಗಿದ್ರು ಅವರು, ಬಟ್ ಅದ್ರ ವಾಲಂಟಿಯರ್ ಆಗಿರ್ಲಿಲ್ಲ. ಬಟ್ ಅವತ್ತೇ ವಾಲಂಟಿಯರ್ ಆದ್ರು. ವಾಲಂಟಿಯರ್ ಅಂದ್ರೆ ಸ್ವಯಂ ಸೇವಕ. ಅದರದ್ದು ಕೆಲಸ ಮಾಡೋದು, ಅದರದ್ದೇನೊಂದು ಮಿಷನ್ ಇರ್ತೈತಲ್ಲ, ಅದರದೊಂದು ಗುರಿ ಇರ್ತೈತಲ್ಲ, ಆ ಗುರಿ ಈಡೇರಿಕೆಗಾಗಿ ಏನ್ ಆಕ್ಟಿವಿಟೀಸ್ ಇರ್ತಾವಲ್ಲ, ಆ ಆಕ್ಟಿವಿಟೀಸ್ ಸ್ವಯಂ ಪ್ರೇರಿತವಾಗಿ ಸ್ವಯಂ ಖರ್ಚಿನಿಂದ ಮಾಡ್ತಕ್ಕಂಥವ್ರಿಗೆ ವಾಲಂಟಿಯರ್ ಅಂತ ಕರೀತಾರ. ಐ ಡಿಸೈಡೆಡ್ ಟು ಬಿಕಮ್ ಎ ವಾಲಂಟಿಯರ್ ಫಾರ್ ಚಿಪ್ಕೋ ಮೂವ್ಮೆಂಟ್ ಅಂಡ್ ಐ ಸ್ಪೆಂಟ್ ಎವ್ರಿ ವೆಕೇಶನ್. ಅಲ್ಲಿ ಹೋಗಿದ್ರಲ್ಲ PhD ಮಾಡ್ಲಿಕ್ಕೆ ಕೆನಡಾಕ, ವೆಕೇಶನ್ ಬಂತು ಅಂದ್ರೆ, ಸೂಟಿ ಬಂತಂದ್ರೆ ಇಲ್ಲಿ ಬರ್ತಿದ್ರು ಇಂಡಿಯಾಕ. ಏನ್ ಮಾಡ್ತಿದ್ರು ವೆಕೇಶನ್ ದೊಳಗ, ಡೂಯಿಂಗ್ ಪಾದಯಾತ್ರೆ ಮಾಡ್ತಿದ್ರು ವೆಕೇಶನ್ ದೊಳಗ. ಪಾದಯಾತ್ರೆ ಅಂದ್ರೆ ವಾಕಿಂಗ್ ಪಿಲ್ಗ್ರಿಮೇಜಸ್, ಪಾದಯಾತ್ರೆ. ಈಗ ಹೋಗ್ತಿರ್ತಾರಲ್ಲ ದೇವರಿಗೆಲ್ಲ ಪಾದಯಾತ್ರೆ ಅಂತ, ಪಂಡರಪುರಕ್ಕೆಲ್ಲ ಹೋಗ್ತಿರ್ತಾರ, ಶ್ರೀಶೈಲಕ್ಕೆಲ್ಲ ಹೋಗ್ತಿರ್ತಾರ. ಅಂತದ್ದೊಂದು ಪಾದಯಾತ್ರೆ. ದೇವಸ್ಥಾನಕ್ಕೆಲ್ಲ ಇವರು ಹೋಗ್ತಿದ್ದು, ಕಾಡಿಗೆ ಪಾದಯಾತ್ರೆ ಮಾಡ್ತಿದ್ರು. ಊರು ಹಳ್ಳಿಗಳಿಗೆ ಪಾದಯಾತ್ರೆ ಮಾಡ್ತಿದ್ರು. ಸರಿ, ಆ ಪಾದಯಾತ್ರೆ ಮಾಡ್ತಕ್ಕಂಥ ಸಮಯದೊಳಗೆ ಏನ್ ಕೆಲಸ ಮಾಡ್ತಿದ್ರು ಮೇಡಮ್ ಅವ್ರು ಅಂದ್ರೆ, ಡಾಕ್ಯುಮೆಂಟಿಂಗ್, ಲೆಕ್ಕ ಇಡ್ತಿದ್ರು. ದ ಡಿಫಾರೆಸ್ಟೇಷನ್, ಎಷ್ಟು ಕಾಡ ಹಾಳು ಮಾಡ್ಯಾರ. ಅಂಡ್ ದ ವರ್ಕ್ ಆಫ್ ಫಾರೆಸ್ಟ್ ಆಕ್ಟಿವಿಟೀಸ್, ಎಷ್ಟು ಫಾರೆಸ್ಟ್ ಆಕ್ಟಿವಿಸ್ಟ್, ಫಾರೆಸ್ಟ್ ಕಾರ್ಯಕರ್ತರು ಏನ್ ಫಾರೆಸ್ಟ್ ಅನ್ನು ಬೆಳೆಸ್ಯಾರ, ಎಷ್ಟು ಕಾಡು ಹಾಳಾಗಿದೆ, ಎಷ್ಟು ಕಾಡು ಬೆಳೆಸ್ಯಾರ ಅನ್ನುವಂಥದ್ದನ್ನ ಡಾಕ್ಯುಮೆಂಟ್ ಇಡ್ತಿದ್ರು. ಲೆಕ್ಕಪತ್ರ ಬರ್ಕೊಂತ ಪಾದಯಾತ್ರೆ ಮಾಡ್ತಿದ್ರು. ಅಂಡ್ ಅಟ್ ದ ಸೇಮ್ ಟೈಮ್ ಶಿ ಕುಡ್ ಡು ಒನ್ ಮೋರ್ ಥಿಂಗ್, ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ ಮೂವ್ಮೆಂಟ್ ಅದ ಒಂದು ಸಂದೇಶ ಅದಲ್ಲ. ಏನ್ ಸಂದೇಶ? ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದಿ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಆ ಸಂದೇಶವನ್ನು ಜನರಿಗೆಲ್ಲ ತಿಳಿಸ್ತಾ ಸ್ಪ್ರೆಡ್ ಮಾಡ್ತಾ ಪಸರಿಸ್ತಾ ಆಮೇಲೆ ಡಾಕ್ಯುಮೆಂಟ್ ಮಾಡ್ತಾ ಈ ಡಿಫಾರೆಸ್ಟೇಷನ್, ಅಫಾರೆಸ್ಟೇಷನ್ ತಮ್ಮ ಒಂದು ಪಾದಯಾತ್ರೆನ ಕಳೀತಿದ್ರು ಮೇಡಮ್ ಅವರು. ಅಂದ್ರೆ ಈ ವೆಕೇಶನ್ ಬಂದ್ರು ಅಂದ್ರೆ ಇಂಡಿಯಾಕ, ನಮ್ಮಂತವ್ರು ನಾವೇನು ವೆಕೇಶನ್ ಹೋದ್ರಿ, ನಮ್ಮ ಊರಿಗೆ ಹೋದ್ರೆ ಏನ್ ಮಾಡ್ತೀವಿ, ಸಂಬಂಧಿಕರು ಭೇಟಿ ಆಗ್ತೀವ್ರಿ, ಬೀಗರ ಬಿಜ್ರಕ್ ಹೋಗಿ ಭೇಟಿ ಆಗ್ತೀವ್ರಿ. ಮತ್ತ ಆಮೇಲೆ ಎಲ್ಲ ಏನ್ ಮಾಡೋದು, ಬಾಳದ್ರ ಒಂದಿಷ್ಟು ಹೊಲ ಮನೆ ಇದ್ರ ಹೋಗಿ ಏನ್ ಬೆಳೆ ಹಾಕ್ಯಾರ ಹೆಂಗತೆ ನೋಡಿ ಬರ್ಬೋದು. ಬಟ್ ಕಾಡಿಗೆ ಹೋಗಿ ನಮ್ಮ ಊರಿನ ಕಾಡು ನಾಶ ಆಗೈತ ಅಂತ ನೋಡುವಂತದ್ದು ಯೂಸ್ವಲಿ ಕಡಿಮೆನೆ ಇರ್ತಾರ, ಬಟ್ ಬಹಳ ಕಡಿಮೆ. ನಮ್ಮ ಸ್ವಂತದ್ದನ್ನು ನಾವು ನೋಡ್ತೀವಿ, ಸಾರ್ವಜನಿಕದ್ ನೋಡೋದಿಲ್ಲ. ಬಟ್ ಮೇಡಮ್ ಸ್ವಂತದ್ದೇನೂ ಮಾಡಿಲ್ಲ, ಇಲ್ಲಿ ಸಾರ್ವಜನಿಕ ಕೆಲಸನ ಮಾಡ್ಯಾರ. ಒಂದು ಘಟನೆ ನಡೀತೈತ್ರಿ ಇಲ್ಲಿ 1977 ಆ ಘಟನೆ ಮೇಡಮ್ ಅವರು ಹೇಳ್ತಾರ. ಏನ್ ನಡೀತೈತಿ? ಒನ್ ಆಫ್ ದ ಡ್ರಾಮೆಟಿಕ್ ಚಿಪ್ಕೋ ಆಕ್ಷನ್ಸ್ ಟುಕ್ ಪ್ಲೇಸ್ ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾಣಿ ಇನ್ 1977. ಏನಾಯ್ತು ಅಂದ್ರ, ಡ್ರಾಮೆಟಿಕ್ ಚಿಪ್ಕೋ, ಡ್ರಾಮೆಟಿಕ್ ಅಂದ್ರ ಯೂಸುವಲಿ ಹ್ಯೂಮನ್ ಸೊಸೈಟಿ ಒಳಗ ಸಮಾಜದಲ್ಲಿ ನಡೀದಿಲ್ರಿ, ನಾಟಕದಲ್ಲಿ ನಡೀತದ. ಈ ಒಂದು ನಾಟಕದೊಳಗ ಯಾವ್ದೋ ಒಂದು ಸಿನಿಮಾದೊಳಗ, ವಿಷ್ಣುವರ್ಧನ ಸಿನಿಮಾದೊಳಗ ಒಂದು ಅವ್ರ ಮಗ ಏನೋ ಒಂದು ಲಾರಿ ಕ್ಲೀನರ್ ಆಗ್ತಾನ, ಮುಂದೊಂದು ಲಾರಿ ತಗೊಂತಾನ, 5 ನಿಮಿಷದೊಳಗೆ 1 ಲಾರಿ 2 ಲಾರಿ 3 ಲಾರಿ 4 ಲಾರಿ 10 ಲಾರಿ ಪಟ ಅಂತ ಬಿಡ್ತಾವ್ರಿ. ಅದೆಲ್ಲ ಸಿನಿಮಾದಾಗ ಆಗ್ತೈತ್ರಿ, ನಿಜ ಜೀವನದಲ್ಲಿ ಆಗ್ತೈತಿ ಏನ್ರಿ? ಆ ತರ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಇದೆ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ. ಆ ತರ ನಡೀತಿದ್ರೆ ಅದಕ್ಕೆ ಡ್ರಾಮೆಟಿಕ್ ಅಂತ ಕರೀತಾರ. ಬಟ್ ಡ್ರಾಮಾದಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು, ಸಿನಿಮಾದಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ರಿಯಲಿ ನಡೆದು ಬಿಡ್ತು ಒಂದ್ಸಲ. ಇಲ್ಲೇ ಚಿಪ್ಕೋ ಆಕ್ಷನ್ಸ್ ಟುಕ್ ಪ್ಲೇಸ್
ಎಲ್ಲಿ ನಡೀತು? ಇನ್ ದ ಹಿಮಾಲಯನ್ ವಿಲೇಜ್. ಹಿಮಾಲಯದೊಳಗೆ ಒಂದು ವಿಲೇಜ್ ಅದ, ಅದ್ವಾಣಿ ಅಂತ ತಿಳ್ಕೊಂಡು. ಅಲ್ಲಿ ನಡೀತು ಒಂದೇನೋ ಘಟನೆ ನಡೀತು. ಯಾವ ವರ್ಷದಲ್ಲಿ ಅಂದ್ರೆ 1977ದಲ್ಲಿ. ಏನ್ ನಡೀತು ಅಂದ್ರ, ಏನ್ ನಡೀತು ಹಿಮಾಲಯದೊಳಗೆ ಒಂದು ಡ್ರಾಮೆಟಿಕ್ ಚಿಪ್ಕೋ ಆಕ್ಷನ್. ಏನ್ ನಡೀತು ಅಂದ್ರೆ, when a village woman named ಬಚನಿ ದೇವಿ ಅಂತ ಒಬ್ಬರ ಹೆಣ್ಮಗಳು, ಹಳ್ಳಿ ಹೆಣ್ಮಗಳು, ಲೆಡ್ ರೆಸಿಸ್ಟೆನ್ಸ್. ಲೆಡ್ ಅಂದ್ರೆ ಲೀಡಿಂಗ್ ಮಾಡಿದ್ರು, ರೆಸಿಸ್ಟೆನ್ಸ್ ಅಂದ್ರೆ ವಿರೋಧ ಮಾಡಿದ್ರು ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್. ಯಪ್ಪ ಜನ್ಮ, ತನ್ನ ಗಂಡನ ವಿರುದ್ಧನೇ ಆಕಿ ಹರ್ತಾಳ ಮಾಡ್ತಾಳ, ವಿರೋಧ ಮಾಡ್ತಾಳ. ತನ್ನ ಗಂಡನ ವಿರುದ್ಧ, ಯಾರು ತನ್ನ ಗಂಡನ ವಿರುದ್ಧ ಹರ್ತಾಳ ಮಾಡ್ತಾಳ, ವಿರೋಧ ಮಾಡ್ತಾಳ ಹೇಳ್ರಿ. ಬಟ್ ಇವಳು ಮಾಡಿದಳಂತೆ, ಬಚನಿ ದೇವಿ ಅಂತೇಳಿ. ತನ್ನ ಗಂಡನ ವಿರುದ್ಧ ಯಾಕೆ ಅವ್ರು ಹರ್ತಾಳ ಮಾಡಿದ್ರು, ಯಾಕೆ ವಿರೋಧ ಮಾಡಿದ್ರು ಅಂತಂದ್ರೆ, ಆಯ್ಕೊಳ್ಳ ಗಂಡ ಏನ್ ಮಾಡಿದ್ದ ಅಂತಂದ್ರೆ, ಹೂ ಹ್ಯಾಡ್ ಗಾಟ್ ಎ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್. ದೊಡ್ಡ ಪ್ರಮಾಣದ ಗಿಡಗಳನ್ನ ಕತ್ತರಿಸಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದ. ತನ್ನ ಹೆಂಡತಿ ಹೇಳಿರ್ಬೇಕು, ನಾಳೆಗೆ ಗಿಡ ಕಟ್ ಮಾಡಿಸ್ತೀನಿ, 1,000 ಕಾಂಟ್ರಾಕ್ಟ್ ತಗೊಂಡಿನ ಅಂತೇಳಿ. ಅವ್ರ ಹೆಂಡತಿ ಕಿವಿಗೆ ಬಿದ್ದೈತಿ. ರಾತ್ರಿನ ಹೊರಗೆಲ್ಲ ಹೋಗಿ ಬಂದೆಲ್ಲ ಹೇಳಿ ಬಂದ್ಬಿಟ್ಟಣ, ನಾನು ಗಂಡ ಗಿಡ ಕಟ್ ಮಾಡಿಸ್ತಾನ ಅಂತ ತಿಳ್ಕೊಂಡು. ಗಂಡ ಹೇಳಿದ್ದನ್ನ ಹೆಂಡತಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಚಲೋ ಆತ್ರಿ, ಅದರಿಂದ ಲಾಭ ಬರ್ತದ, ನಮಗೆ ಏನಾದ್ರೂ ಗೋಲ್ಡ್ ಸಿಲ್ವರ್ ತಗೋಬಹುದು ಅಂತ ಹೇಳುವಂತ ಹೆಣ್ಮಕ್ಳು ಸರ್ವೇ ಸಾಮಾನ್ಯ. ಆದ್ರೆ ಬಚನಿ ದೇವಿ ಡಿಫರೆಂಟ್. ಹೆಂಗಂದ್ರೆ, ತನ್ನ ಗಂಡನ ವಿರುದ್ಧ ಮಂದಿಗೆಲ್ಲ ಹೇಳ್ಬರ್ತಾಳ, ನಾಳೆ ನನ್ನ ಗಂಡನ ವಿರುದ್ಧ ದಂಗೆ ಹೇಳೋಣ ಅಂತೇಳಿ. ಇದು ಮತ್ತ ಸಿನಿಮಾದ ನಡೀತೈತಿ ಅದು ರೀ. ಇದಕ್ಕೆ ಏನಂತ ಕರೀತಾರೆ ಅಂದ್ರ ಡ್ರಾಮೆಟಿಕ್ ಆಕ್ಟ್ ಅಂತ ಕರೀತಾರೆ. ಓಕೆ, ಹೆಣ್ಣ ಇದೇನಾಯ್ತು, ಏನ್ ನಡೀತು ಅಂತ ಹೇಳ್ತೇನೆ ನೋಡ್ರಿ. ನೆಕ್ಸ್ಟ್ ಮಾರ್ನಿಂಗ್ ಏನಾಗ್ತದೆ ಅಂದ್ರೆ, ವೆನ್ ಆಫೀಸಿಯಲ್ಸ್ ಅರೈವ್ಡ್ ಅಟ್ ದ ಫಾರೆಸ್ಟ್. ಈ ಆಫೀಸಿಯಲ್ಸ್ ಅಂದ್ರೆ ಆಫೀಸರ್ಸ್ ಅಟ್ ದ ಫಾರೆಸ್ಟ್ ಎದಕ್ ಬರ್ತಾರ, ಗಿಡ ಕಟ್ ಮಾಡ್ಬೇಕಂತ ಬರ್ತಾರ. ಆವಾಗ ಏನಾಯ್ತು, ಒಂದು ಡ್ರಾಮೆಟಿಕ್ ಇವೆಂಟ್ ನಡೀತೈತಿ. ಏನೈತಿ, ದ ವಿಮೆನ್ ಹೆಲ್ಡ್ ಅಪ್ ಲೈಟೆಡ್ ಲ್ಯಾಂಟರ್ನ್ಸ್. ಹಳ್ಳಿ ಹೆಣ್ಮಕ್ಳೆಲ್ಲ ಹೇಳಿ ಬಂದ್ಬಿಟ್ಟಿದ್ಲಲ್ಲ ಬಚನಿ ದೇವಿ, ನನ್ನ ಗಂಡ ಹಿಂಗ್ ಮಾಡ್ಲಿಕ್ಕತ್ತೇನಂತ. ಗಂಡ ಗೊತ್ತೇ ಇಲ್ಲ ಅದ್ರ, ಹೇಳಿ ಬಂದ್ಬಿಟ್ಟಾಳ. ಎಲ್ಲ ಹಳ್ಳಿ ಹೆಣ್ಮಕ್ಳು ಗಿಡ ಕಟ್ ಮಾಡೋ ವೇಳೆಗೆ ಯಾವಾಗ ಆಫೀಸರ್ಸ್ ಬಂದಿದ್ರು, ಅಲ್ಲಿಗೆ ಬಂದ್ಬಿಟ್ರಪ್ಪ ಹೆಣ್ಮಕ್ಳು. ನಾ ಬಾ, ನೀ ಬಾ, ಕಲ್ಲೋಬ ಮಲ್ಲೋಬ ಅಂತ ಎಲ್ಲರೂ ಬಂದ್ಬಿಟ್ರು. ಹೆಂಗ್ ಬರ್ತಾರಂದ್ರೆ, ಲೈಟೆಡ್ ಲ್ಯಾಂಟರ್ನ್ಸ್ ಅನ್ನ ಹಿಡ್ಕೊಂಡು ಬರ್ತಾರೆ. ಲ್ಯಾಂಟರ್ನ್ಸ್ ಅಂದ್ರೆ ಕಂದಿಲು, ಚಮಣ, ಕಂದಿಲು, ಲಾಟನ್ ಅಂತ ಇರ್ತೈತೆ. ಲಾಟನ ಹಚ್ಕೊಂಡು ಬರ್ತಾರ್ರಿ. ರಾತ್ರಿ ಎಲ್ಲ ಬ್ರಾಡ್ ಡೇ ಲೈಟ್ ಅದ್ರೊಳಗ. ಆಲ್ದೋ ಇಟ್ ವಾಸ್ ಬ್ರಾಡ್ ಡೇ ಲೈಟ್, ಹಡಾನ ಹಗಲು ಅಂತದ್ರಾಗ ಲಾಟನ ಹಚ್ಕೊಂಡು ಬರ್ತಾರೆ. ಅದು ಒಂದು ವಿರೋಧ ಮಾಡ್ತಕ್ಕಂಥ ಈ ವಾಟಾಳ್ ನಾಗರಾಜ್ ಅಂತ ಅದಾರ ನೋಡ್ರಿ, ಏನು ಸ್ಟ್ರೈಕ್ ಅನ್ನು ಮಾಡತಕ್ಕಂಥ ವಿಶಿಷ್ಟ ರೀತಿಯೊಳಗೆ ಸ್ಟ್ರೈಕ್ ಮಾಡ್ತಾರೆ. ಎಮ್ಮೆ ಮ್ಯಾಕ್ ಕುಂದಿರ್ತಾರೋ, ಕೋಣದ ಮ್ಯಾಕ್ ಕುಂದಿರ್ತಾರೋ, ಕತ್ತಿ ಮ್ಯಾಕ್ ಕುಂದಿರ್ತಾರೋ, ಏನೇನೋ ಮಾಡ್ತಾರ. ಹಂಗ ಒಂದು ವಿಶಿಷ್ಟ ರೀತಿಯೊಳಗೆ ವಿರೋಧ ಮಾಡಿದ್ರೆ ಹೆಣ್ಮಕ್ಳು ಬ್ರಾಡ್ ಡೇ ಲೈಟ್ ನೊಳಗನ ಲಾಟನ ಕೈಯಾಗ ಹಿಡ್ಕೊಂಡು ಅದನ್ನ ಅಪೋಸ್ ಮಾಡಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಗಿಡ ಕಟ್ ಮಾಡಕ್ ಬಂದಾಗ ಅಪೋಸ್ ಮಾಡಿಬಿಟ್ರು. ದ ಫಾರೆಸ್ಟರ್ ಅಂದ್ರೆ ಫಾರೆಸ್ಟ್ ಆಫೀಸರ್ಸ್ ಆಸ್ಕ್ಡ್ ದೆಮ್ ಟು ಎಕ್ಸ್ಪ್ಲೇನ್. ಅಲ್ರಿ, ಯಾಕೆ ಇದು ಲಾಟನ ಹಿಡ್ಕೊಂಡು ಇದು ಯಾಕೆ ಹೆಂಗತ್ತೆ ನಮ್ಗೆ ವಿರೋಧ ಮಾಡ್ತೀರಿ ಅಂತ ಹೇಳಿ. ಅವಾಗ ದ ವಿಮೆನ್ ರಿಪ್ಲೈಡ್, ಏನ್ ಮಾಡ್ತಾರ, ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ. ಯಪ್ಪ ಜನ್ಮ, ಫಾರೆಸ್ಟ್ ಆಫೀಸರ್ಸ್ಗಳೇ, ನೀವೇನ್ ಕಲ್ತಿರಿ ಫಾರೆಸ್ಟ್ ಬಗ್ಗೆ? ನೀವು ಫಾರೆಸ್ಟ್ ಆಫೀಸರ್ಸ್ ಹೆಂಗಾಗಿರಿ? ಏನ್ MA ಮಾಡಿರಿ ನೀವು, ಏನ್ MSc ಮಾಡಿರಿ ನೀವು, ಎಂತ ಕಲ್ತಿರಿ ನೀವು? ನಾವು ಕಲಿಸ್ತೀವಿ ಬರ್ರಿ ನಿಮಗೆ ಫಾರೆಸ್ಟ್ರಿ ಅಂದ್ರೆ ಏನು ಅಂತ ಹೇಳಿ ಅಂತ ಬರ್ತಾರ. ಅವ್ರ ಸಿಟ್ಟು ಬಂದ್ಬಿಡ್ತದ. ಹಿ ರಿಟಾರ್ಟೆಡ್, ಹಿ ಅಂದ್ರೆ ಫಾರೆಸ್ಟ್ ಆಫೀಸರ್, ಅವ್ರ ರಿಟಾರ್ಟ್ ಅಂದ್ರೆ ಪ್ರಶ್ನೆಗೆ ಮರುಪ್ರಶ್ನೆ ಮಾಡುತ್ತೆ. ನನ್ನ ಹೆಸರೇನಮ್ಮ, ನನ್ನ ಹೆಸರು ತಗೊಂಡು ನನಗೆ ಆಗ್ಬೇಕಾಯ್ತಪ್ಪ, ಇದು ರಿಟಾರ್ಟ್ ಅಂತ ಕರೀತಾರೆ. ಅವ್ರ ಹೆಣ್ಮಕ್ಳು ಏನಂತಾರ, ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ. ಕಾಡನ್ನ ಕಾಪಾಡುವಿಕೆ ಅಂದ್ರೆ ಏನು ಅಂಬುದನ್ನ ನಾವು ಹೆಣ್ಮಕ್ಳು ನಿಮಗ್ ಕಲಿಸ್ತೀವಿ ಬರ್ರಪ್ಪ ಆಫೀಸರ್ಸ್ ಅಂದಾಗ ಆಫೀಸರ್ ಸಿಟ್ಟು ಬರ್ತದೆ. ಯು ಫೂಲಿಶ್ ವಿಮೆನ್, ಓ ಮೂರ್ಖ ಹೆಣ್ಮಕ್ಳೇ, ನಾವೆಲ್ಲ MA ಮಾಡಿವಿ, PhD ಮಾಡಿವಿ, ಆಫೀಸರ್ಸ್ ಆಗಿವಿ, ಫಾರೆಸ್ಟ್ರಿ ಅಂದ್ರೆ ಏನು ಅಂತ ನಮಗ್ ಗೊತ್ತು, ಅಂತದ್ರಲ್ಲಿ ನೀವು ಇಲ್ಲಿಟ್ರೇಟ್ ವಿಲೇಜ್ ವಿಮೆನ್, ಪೀಸೆಂಟ್ ವಿಮೆನ್ ನಮಗ್ ಕಲಿಸ್ತೀರಾ. ಸೊ ಯು ಆರ್ ಫೂಲಿಶ್, ಯು ಫೂಲಿಶ್ ವಿಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ? ಹೆಂಗ್ ತಡಿತೀರಿ ನೀವು ಟ್ರೀ ಫೆಲ್ಲಿಂಗ್? ಅಂದ್ರೆ ಕಿಲ್ಲಿಂಗ್ ಅಂದ್ರೆ ಕಟ್ಟಿಂಗ್, ಫೆಲ್ ಅಂದ್ರೆ ಕಟ್ ಮಾಡೋದು. ನಾವು ಗಿಡ ಕಟ್ ಮಾಡೋದನ್ನ ನೀವ್ ಹೆಂಗ್ ತಡಿತೀರಿ? ಬೈ ದೋಸ್ ಹೂ ನೋ, ನೀವು ಹೂ ನೋ ದ ವ್ಯಾಲ್ಯೂ ಆಫ್ ಫಾರೆಸ್ಟ್. ಅಂದ್ರೆ ನಾವು ಗಿಡ ಕಟ್ ಮಾಡೋರು, ನಮಗ್ ಗೊತ್ತು, ವಿ ನೋ ದ ವ್ಯಾಲ್ಯೂ ಆಫ್ ಫಾರೆಸ್ಟ್. ಗಿಡದ ಮಹತ್ವ ಏನು ಅಂತ ನಮಗ್ ಗೊತ್ತು.
ಹೂ ಅಂದ್ರೆ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್. ಫಾರೆಸ್ಟ್ ಆಫೀಸರ್ಸ್ ನೋ ದ ವ್ಯಾಲ್ಯೂ ಆಫ್ ಫಾರೆಸ್ಟ್. ಹೌ ಕ್ಯಾನ್ ಯು ಪ್ರಿವೆಂಟ್ ಅಸ್ ಫ್ರಮ್ ಫೆಲ್ಲಿಂಗ್ ಟ್ರೀಸ್? ನೀವು ನಮ್ಮನ್ನ ಗಿಡ ಕಟ್ ಮಾಡ್ತಿರೋದು ಅದು ಹ್ಯಾಗ ತಾನೇ ತಡಿತೀರಿ? ನಿಮಗೇನ್ ಗೊತ್ತೈತ್ರಿ? ಡೂ ಯು ನೋ ವಾಟ್ ಫಾರೆಸ್ಟ್ ಬೇರ್? ಫಾರೆಸ್ಟ್ ಗರ್ಭದಲ್ಲಿ ಏನಿದೆ ಎಂಬುದು ನಿಮಗೆ ಗೊತ್ತಾ ಹೆಣ್ಣು ಮಕ್ಕಳೇ, ಹಳ್ಳಿ ಹೆಣ್ಣು ಮಕ್ಕಳೇ, ಇಲ್ಲಿಟ್ರೇಟ್ ವಿಮೆನ್? ಫಾರೆಸ್ಟ್ ನಲ್ಲಿ ಏನಿದೆ ಅಂದ್ರೆ ದ ಪ್ರೊಡ್ಯೂಸ್ ಪ್ರಾಫಿಟ್. ಫಾರೆಸ್ಟ್ ನಮಗೆ ಪ್ರಾಫಿಟ್ ಕೊಡ್ತೈತಿ. ಫಾರೆಸ್ಟ್ ನಮಗೆ ರೈಸಿನ್ ಕೊಡ್ತೈತಿ. ಪ್ರಾಫಿಟ್ ಅಂದ್ರೆ ಕಟ್ಟಿಗೆ ಎಲ್ಲ ಮಾರ್ತೀವಲ್ಲ, ಅದರಿಂದ ರೊಕ್ಕ ಬರ್ತೈತಿ. ಅದು ಫಾರೆಸ್ಟ್ ಅದಕ್ಕೆ ಕಟ್ಟಿಗೆ ಮಾಡೋದ್ರಿಂದ ಎಸ್ ಫಾರೆಸ್ಟ್ ಇಂದ ಲಾಭ ಬರ್ತೈತಿ. ಆಮೇಲೆ ರೇಸಿನ್ ಸಿಗ್ತೈತಿ ಫಾರೆಸ್ಟ್ ಒಳಗ. ರೇಸಿನ್ ಅಂದ್ರ ರಾಳ್ ಅಂತ ಇರ್ತೈತಿ. ಗುಗ್ಗಳ ಫ್ರಾಂಕಿಸೆನ್ಸ್ ಅಂತಂತಾರ ಆ ಟೈಪ್. ಅದು ಗುಗ್ಗಳ ಶ್ರೀಗಂಧದ ಕಟ್ಟಿಗೆಯಿಂದ ಸಿಗ್ತಿರ್ಬೇಕು ಬಹುತೇಕ್ರಿ. ಕಟ್ಟಿಗೆಯಿಂದ ನಮಗೆ ಪ್ರಾಫಿಟ್ ಲಾಭ ಸಿಗ್ತದ. ಆಮೇಲೆ ಗುಗ್ಗಳ ಸಿಗ್ತದ, ರಾಳ ಗುಗ್ಗಳ ಅಂತಾರ್ರಿ. ಆಮೇಲೆ ಟಿಂಬರ್ ಅಂದ್ರೆ ಕಟ್ಟಿಗೆ ಸಿಗ್ತದ, ಕಟ್ಟಿಗೆ. ಇಷ್ಟೆಲ್ಲ ನಮಗ್ ಗೊತ್ತು ಕಾಡಿನಲ್ಲಿ ಏನಿದೆ, ಕಾಡಿನಿಂದ ಏನ್ ಸಿಗ್ತೈತಿ ಅಂತೇಳಿ. ನೀವೇನೋ ಕಲಿತೆ ಇಲ್ಲ ಹೆಣ್ಮಕ್ಳೇ, ನಿಮಗೇನು ಗೊತ್ತು ಕಾಡಿನ ಲಾಭ? ನಮಗ್ ಗೊತ್ತು ಕಾಡಿನ ಲಾಭ. ಅದಕ್ಕೆ ಹಳ್ಳಿ ಹೆಣ್ಮಕ್ಳಿಗೆ ಎಲ್ಲಾ ಸಿಟ್ಟು ಬಂತಪ್ಪ. ಎಲ್ಲ ಹೆಣ್ಮಕ್ಳು ಕೂಡಿಕೊಂಡು ಒಂದು ಹಾಡನೇ ಸ್ಟಾರ್ಟ್ ಮಾಡಿಬಿಟ್ರು ಅವರು. ದ ವಿಮೆನ್ ಸ್ಯಾಂಗ್ ಬ್ಯಾಕ್. ಅವ್ರು ಹಿಂಗತೆ ಅಂದದ್ದಕ್ಕ ಅವ್ರೇನಂತಾರ್ರಿ? ಇಲ್ಲ, ವಿ ಹ್ಯಾವ್ ಕಮ್ ಟು, ಇದು ಇವ್ರು ಅಂತಾರ. ಅವ್ರ ಹೆಣ್ಮಕ್ಳು ಫಸ್ಟ್ ಏನಂದ್ರು, ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ ಅಂದ್ರು. ಫಾರೆಸ್ಟ್ ಆಫೀಸರ್ ಏನಂತ, ಯು ಫೂಲಿಶ್ ವುಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ಫಾರೆಸ್ಟ್? ಡು ಯು ನೋ ವಾಟ್ ಫಾರೆಸ್ಟ್ ಬೇರ್? ಬೇರ್ ಅಂದ್ರೆ ಗರ್ಭತಾಳು, ಗರ್ಭದಲ್ಲಿ ಇಟ್ಕೊ. ಈ ತಾಯಿ ಗರ್ಭದಲ್ಲಿ ಮಗು ಇರ್ತೈತಲ್ಲ, ಹಂಗ ಫಾರೆಸ್ಟ್ ಗರ್ಭದಲ್ಲಿ ಏನಿದೆ ಎಂಬುದು ನಮಗೆ ಗೊತ್ತೇ. ದೇ ಅಂದ್ರೆ ಫಾರೆಸ್ಟ್ ಪ್ರೊಡ್ಯೂಸ್ ಪ್ರಾಫಿಟ್, ರೈಸಿನ್, ಟಿಂಬರ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಎಲ್ಲ ಲಾಭ ತಂದು ಕೊಡ್ತೈತಿ. ಹೆಣ್ಮಕ್ಳೇ, ನಿಮಗೇನು ಗೊತ್ತಾ ಇದೆಯಲ್ಲ? ಅದಕ್ಕೆ ಹೆಣ್ಮಕ್ಳು ತಮ್ಮದ ದಾಟಿ ಒಳಗೆ ಏನ್ ಹೇಳ್ತಾರಂದ್ರೆ, ದ ವಿಮೆನ್ ಸ್ಟ್ಯಾಂಗ್ ಬ್ಯಾಕ್. ಆ ಆಫೀಸರ್ ಹಳ್ಳಿ ಹಾಡ್ಬಿಡ್ತಾರೆ. ಇನ್ ಕೋರಸ್ ಗುಂಪನಾಗ ಹಾಡ್ತಾರ್ರಿ, ಗುಂಪನಾಗ ಹಾಡ್ತಾರ್ರಿ. ಏನ್ ಹಾಡ್ತಾರ? ವಾಟ್ ಡು ದ ಫಾರೆಸ್ಟ್ ಬೇರ್ ಅಂತ ಒಂದ್ 4 ಮಂದಿ ಹೆಣ್ಮಕ್ಳು ಅಂತ. ಫಾರೆಸ್ಟ್ ಗರ್ಭದಲ್ಲಿ ಏನಿದೆ ಅಕ್ಕ, ಮಲ್ಲಕ್ಕ, ಮಲ್ಲವಕ್ಕ, ಶಾಂತವಕ್ಕ, ಫಾರೆಸ್ಟ್ ಗರ್ಭದಲ್ಲಿ ಏನಿದೆ ಅನ್ನೋದ್ರೆ. ಮತ್ತೊಂದಿಷ್ಟು ಜನ, ಫಾರೆಸ್ಟ್ ಗರ್ಭದಲ್ಲಿ ಸಾಯಿಲ್ ಇದೆ, ವಾಟರ್ ಇದೆ, ಪ್ಯೂರ್ ಏರ್ ಇದೆ. ಸಾಯಿಲ್ ಇದೆ, ವಾಟರ್ ಇದೆ, ಪ್ಯೂರ್ ಏರ್ ಇದೆ. ಅದಲ್ಲ, ಈ ಸಾಯಿಲ್ ವಾಟರ್ ಒಬ್ರಿಗೊಬ್ರು ಹಂಗಾರೆ ಒಬ್ಬರ ಪ್ರಶ್ನೆ ಕೇಳೋದು. ಕಾಡಿನ ಗರ್ಭದಲ್ಲಿ ಏನಿದೆ? ಅವ್ರ ಫಾರೆಸ್ಟರ್ ಏನೋ ಅಂದಿದ್ರಲ್ಲ, ಅದಕ್ಕೆ ವಿರುದ್ಧವಾಗಿದೆ. ಕಾಡಿನ ಗರ್ಭದಲ್ಲಿ ಏನಿದೆ ಶಾಂತಕ್ಕ ಅಂದ್ರೆ, ಕಾಡಿನ ಗರ್ಭದಲ್ಲಿ ಸಾಯಿಲ್ ಇದೆ ಮಲ್ಲಮ್ಮ, ಕಾಡಿನ ಗರ್ಭದಲ್ಲಿ ವಾಟರ್ ಇದೆ, ಕಾಡಿನ ಗರ್ಭದಲ್ಲಿ ಪ್ಯೂರ್ ಏರ್ ಇದೆ. ಸಾಯಿಲ್, ವಾಟರ್, ಪ್ಯೂರ್ ಏರ್ ರಿಪೀಟ್ ಮಾಡಿರಲ್ಲ ಏನು? ಏನಂದ್ರ ಸಸ್ಟೈನ್ ದ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಈ ವಾಟರ್, ಪ್ಯೂರ್ ಏರ್, ಸಾಯಿಲ್ ಏನ್ ಮಾಡ್ತೈತಿ? ಸಸ್ಟೈನ್ ಅಂದ್ರೆ ಜೀವ ಉಳಿಸ್ತೈತಿ. ನಾವ್ ಹೆಂಗ್ ಸಸ್ಟೈನ್ ಆಗ್ತೀವಿ ಅಂದ್ರೆ ಆಕ್ಸಿಜನ್ ಕುಡಿದು ಸಸ್ಟೈನ್ ಆಗ್ತಿರ್ತೀವ್ರಿ. ನಾವ್ ಹೆಂಗ್ ಸಸ್ಟೈನ್ ಆಗ್ತೀವಿ ಅಂದ್ರ ನೀರ್ ಕುಡಿತೀವ್ರಿ, ಊಟ ಮಾಡ್ತೀವ್ರಿ. ಉದ್ರ ಮುಖಾಂತರ ನಮ್ ಜೀವ ಸಾಯಿಲಾದ ಬದಿ ಕುಡಿತೈತಿ. ಸಾಯಿಲಾರ್ದೆ ಬದಿ ಕುಡಿಯು ಅಂತ ಮೀನಿಂಗ್ ಸಸ್ಟೈನ್ ಅಂದ್ರ. ಅರ್ತ್, ಈ ಭೂಮಿ ಸಾಯಿಲಾರ್ದ ಬದುಕಿ ಉಳಿದದ್ದು ಸಾಯಿಲಿನಿಂದ, ವಾಟರ್ನಿಂದ, ಪ್ಯೂರ್ ಏರ್ನಿಂದ. ಈ ಭೂಮಿ ತಾಯಿಯನ್ನೇ ಸಾಯಲಾರ್ದಂತೆ ಬದುಕಿಟ್ಟಂತ ವಸ್ತುಗಳು ಕಾಡಿನಲ್ಲಿವೆ. ಬರೇ ಭೂಮಿ ತಾಯಿ ಅಲ್ಲ, ಆಲ್ ಶಿ ಬೇರ್ಸ್. ಭೂಮಿ ತಾಯಿ, ಶಿ ಅಂದ್ರೆ ಪರ್ಸಾನಿಫಿಕೇಶನ್ ಇಲ್ಲ. ಭೂಮಿ ತಾಯಿ ಏನನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡಾಳ? ಪ್ರಾಣಿ, ಪಕ್ಷಿ, ಗಿಡ, ಮರ, ಮನುಷ್ಯರು. ಭೂಮಿ ತಾಯಿ ಉಳಿಬೇಕಾದ್ರೆ, ಭೂಮಿ ತಾಯಿ ಮಕ್ಕಳು ನಾವೆಲ್ಲ ಉಳಿಬೇಕಾದ್ರೆ, ಸಾವಿನಿಂದ ಪಾರಾಗಿ ನಾವು ಉಳಿಬೇಕಾದ್ರೆ ಅದಕ್ಕೆ ಸಾಯಿಲ್ ಬೇಕು, ವಾಟರ್ ಬೇಕು, ಪ್ಯೂರ್ ಏರ್ ಬೇಕು. ಅಂತಹ ಸಾಯಿಲ್, ವಾಟರ್, ಪ್ಯೂರ್ ಏರ್ ಫಾರೆಸ್ಟ್ ನಲ್ಲಿದೆ. ಫಾರೆಸ್ಟ್ ನಾಶ ಆತು, ಭೂಮಿ ತಾಯಿ ನಾಶ ಆಗ್ತೈತಿ. ಅವಳು ತನ್ನ ಗರ್ಭದಲ್ಲಿ ಯಾರ್ಯಾರನ್ನೆಲ್ಲ ಇಟ್ಕೊಂಡಾಳ, ನಾವೆಲ್ಲ ಮನುಷ್ಯರು, ಪ್ರಾಣಿ, ಪಕ್ಷಿಗಳು ಎಲ್ಲದೂ ನಾಶ ಆಗ್ತೈತಿ ಅಂತ ಒಂದು ಹಾಡಿನೊಳಗ, ಸಿಂಪಲ್ ಹೆಣ್ಮಕ್ಳವ್ರ, ಹಳ್ಳಿ ಹೆಣ್ಮಕ್ಕಳ ಹಾಡಿನೊಳಗ ಇಂಥ ಒಂದು ಮ್ಯಾಗ್ನಿಫಿಸೆಂಟ್, ಒಂದು ವಂಡರ್ಫುಲ್ ಆಗಿರ್ತಕ್ಕಂಥ ಮೀನಿಂಗ್ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಪೀರಿಯಡ್ ನೊಳಗ ಇಷ್ಟು ಮಾಡ್ಕೊಡ್ತೀನಿ. ಮುಂದಿನ ಒಂದು ವಿಡಿಯೋದೊಳಗ ಮುಂದಿನ ಪಾಠನ ಮಾಡ್ಕೊಡ್ತೀನಿ, ವಾಚ್ ಮಾಡ್ರಿ. ಆಮೇಲೆ ಕ್ವಶನ್ ಪೇಪರ್ ಹಾಕ್ಲಿಕ್ಕತ್ತೇನೆ. PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಕ್ವಶನ್ ಬ್ಯಾಂಕ್. ಏನ್ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಏನ್ ಕ್ವಶನ್ ಬ್ಯಾಂಕ್ ಕೊಟ್ಟಾರ
ಆ ಕ್ವಶನ್ ಬ್ಯಾಂಕ್. ಈ ಟೀಚಿಂಗ್ ಅನ್ನ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಮಾಡ್ತೀನಿ. ಕ್ವಶನ್ ಬ್ಯಾಂಕ್ ಅನ್ನ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಬಿಡ್ತೀನಿ. ಫಸ್ಟ್ ಇಯರ್ ಇಂಗ್ಲಿಷ್ ಕ್ವಶನ್ ಬ್ಯಾಂಕ್, ಸೆಕೆಂಡ್ ಇಯರ್ PUC ಇಂಗ್ಲಿಷ್ ಕ್ವಶನ್ ಬ್ಯಾಂಕ್, ಆಮೇಲೆ 10th ಕೂಡ ಅದಾವ, ಬಿಟ್ಟಾರ ಬಂದವ, ಅದನ್ನು ಕೂಡ ತಗೊಂಡಿನಿ, ಅವನು ಕೂಡ ಮಾಡ್ತಿರ್ತೀನಿ. ನೋಡ್ತಾ ಇರ್ರಿ. ಥ್ಯಾಂಕ್ ಯು ಫಾರ್